ಸಾರಾ ಮಹೇಶ್ ಅವರ ವಿಚಾರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ JDS ಮುಖಂಡರು ಒಂದು ವಿಚಾರ ಹೇಳಿದ್ದಾರೆ. ನೀವು ಚಾಮುಂಡೇಶ್ವರಿ ಕೈ ಹಾಕಿದ್ರೆ ನಾವು KR ನಗರ ಕೈ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಡವ್ರ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾವ್ರೆ. ಯಾರು ಮಾಡ್ತಾರೆ? ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ತಾ ಇರೋರು ಯಾರು? ಅದು ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗೋಯ್ತದೆ. ಇದನ್ನು ನೀವು ಬಿಸ್ತರಿಸ್ತಿರಲ್ಲ, ತಕ್ಷಣ ಗೊತ್ತಾಗೋಗುತ್ತೆ ಇದು ಯಾರು ಮಾಡ್ತಾವ್ರೆ ಅಂತ. ಹರೀಶ್ ಗೌಡ್ರ ಅನುಪಸ್ಥಿತಿಯಲ್ಲಿ, ಕುಮಾರಣ್ಣ ಅವರ ಅನುಪಸ್ಥಿತಿಯಲ್ಲಿ, ನಿಖಿಲ್ ಅವರ ಅನುಪಸ್ಥಿತಿಯಲ್ಲಿ ಸಾರಾ ಮಹೇಶ್ ಅವ್ರಿಗೆ ಇಷ್ಟೊಂದು ಆತರ ಏನಕ್ಕೆ ಬೇಕಿತ್ತು ಮಾದೇಗೌಡರು ಕರ್ಕೊಬರಕ್ಕೆ ಅನ್ನೋದು ಪ್ರಶ್ನೆ. ಮಾದೇಗೌಡ್ರನ್ನ ಫಸ್ಟ್ ಕರೆಯೋಕ್ಕೆ ಹೋದವ್ರು ಯಾರು? ಮಾದೇಗೌಡ್ರ ಮನೆ ಹತ್ರಕ್ಕೆ ಇದೇ GT ಹರೀಶ್ ಗೌಡ್ರು, ಚಿನ್ನಿ ರವಿಯವರು, ಜಿಲ್ಲಾಧ್ಯಕ್ಷರು ಅಶ್ವಿನ್ ಕುಮಾರ್ ಅವರು ಕರೆಯೋಕ್ಕೆ ಹೋದರು. ಅಂದರೆ ಇವ್ರು ಕರೆಯೋಕ್ಕೆ ಹೋಗ್ಬೋದು, ಆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಹೇಶಣ್ಣ ಭಾಗವಹಿಸಬಾರ್ದಾ? ಮತ್ತು ಬೇಡ ಅನ್ನತಕ್ಕಂಥವ್ರು ಇವ್ರು ಯಾಕೆ ಕರೆಯೋಕ್ಕೆ ಹೋದ್ರು ಅವ್ರನ್ನ? ಅದರ ಉದ್ದೇಶ ಏನಿತ್ತು ನಿಮ್ಮದು? JDS ಪಕ್ಷದ ನಿಷ್ಠಾವಂತರು, ನಾವು ಯಾವುದೇ ವ್ಯಕ್ತಿ ಪೂಜೆ ಮಾಡೋದಿಲ್ಲ, ನಾವು ಪಕ್ಷವನ್ನು ಪೂಜೆ ಮಾಡ್ತೀವಿ ಅನ್ನಂಗಿದ್ದಿದ್ರೆ ನನಗೆ MLC ಟಿಕೆಟ್ ಕೊಟ್ಟರಲ್ಲ, ಆಗ ನನಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ವಾ? ಅವತ್ತು ಯಾಕೆ ಇವರೆಲ್ಲ ಅಪೋಸಿಟ್ ಮಾಡಿದರು? ಆವಾಗ ಮಂಜೇಗೌಡ JDS ಪಾರ್ಟಿ ಆಗಿರಲಿಲ್ವಾ? ಅಲ್ಲ, GT ದೇವೇಗೌಡರಿಗೆ JDS ಅನಿವಾರ್ಯನಾ? JDSಗೆ GT ದೇವೇಗೌಡರು ಅನಿವಾರ್ಯ? ಪಕ್ಷಕ್ಕೆ ಯಾರು ಅನಿವಾರ್ಯ ಅಲ್ಲ, ಪಕ್ಷ ಅವ್ರಿಗೆ ಅನಿವಾರ್ಯತೆ ಇದೆ. ಯಾರಿಗೆ ಆಗಲಿ ನಮ್ಮ ಅಪ್ಪಂಗೂ ಸೇರಿದಂಗೆ, ಎಲ್ರಿಗೂ ಸೇರಿದಂಗೆ ಪಕ್ಷ. ನಾಳೆ GT ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಆದರೆ ನೀವು ಯಾರಿಗೋಸ್ಕರ ಹೋರಾಟ ಮಾಡ್ತೀರಾ? ನಾನು GT ದೇವೇಗೌಡರು ನಾಳೆ ಬೆಳಗ್ಗೆ ಕುಮಾರಣ್ಣವರು, ಸಾರಾ ಮಹೇಶಣ್ಣವರು, ದೇವೇಗೌಡರು ಸಾಹೇಬರು, ನಿಖಿಲ್ ಅಣ್ಣವರು ಇವರೇ ಅಭ್ಯರ್ಥಿ ಅಂದರೆ ಅವ್ರಿಗೆ ಮಾಡ್ತೀವಿ. ಅವತ್ತು ವಿರೋಧ ಮಾಡಿದ್ರೆ ಕೇಳಿ. ನಾವು ಏನು ಸ್ವಾರ್ಥತನಕ್ಕೂ ಪಕ್ಷಕ್ಕೆ ಇರತಕ್ಕಂಥ ವ್ಯತ್ಯಾಸನೇ ಅದು. ಸಾರಾ ಮಹೇಶ್ ಅವ್ರಿಗೆ ಸ್ವಾರ್ಥ ಇಲ್ಲ. ಹಾಗಾದರೆ ನಿಸ್ವಾರ್ಥತೆ ಮನುಷ್ಯ ಪಕ್ಷಕ್ಕೋಸ್ಕರ ಏನು ಬೇಕಾದ್ರೂ ಮಾಡುತ್ತದೆ. ಅವ್ರು ಯಾವ ತ್ಯಾಗಕ್ಕೂ ಬೇಕಾದ್ರೂ ರೆಡಿ. ಸಾರಾ ಮಹೇಶ್ ಅವರು ಮೈಸೂರು ಜಿಲ್ಲೆಯಲ್ಲಿ JDSನ ಹೊಡಿತಿದ್ದಾರೆ ಅನ್ನೋ ಒಂದು ಆರೋಪ ಸಾರಾ ಮಹೇಶ್ ವಿರುದ್ಧ ಯಾಕೆ ಬರ್ತಿದೆ? ಕ್ಷೇತ್ರ ಹೊಡಿತಾರೆ ಅಂತ ಮಹೇಶಣ್ಣಗೆ ಹೇಳ್ತಾರಲ್ಲ, ಇವ್ರು ಮಾಡ್ತಿರ್ತಕ್ಕಂಥದ್ದು ಕ್ಷೇತ್ರ ಹೊಡೆಯೋ ಕೆಲಸ ಇದು. ಈಗ ಪಾರ್ಟಿ ಒಳಗಡೆನಲ್ಲಿ ಸಾರಾ ಮಹೇಶಣ್ಣ KR ನಗರ, ಹರೀಶ್ ಗೌಡ್ರು ಅವರು ಮೈಸೂರು ಒಪ್ಕೋತೀನಿ. ಹರೀಶ್ ಗೌಡ್ರಿಗೂ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಂಬಂಧ? ಈಗ GT ಹರೀಶ್ ಗೌಡ್ರು ಚಾಮುಂಡೇಶ್ವರಿಯಲ್ಲಿ ಸಂಘಟನೆ ಮಾಡಿದ್ರೆ ನಿಮಗೆಲ್ಲ ಯಾಕೆ ಬೇಸರ ಅಂತ? ಯಾರೂ ಬರಬಾರ್ದು, ಇವರೇ ಇರಬೇಕು. ಇವ್ರದ್ದಂಗೆ ಕೇಳಬೇಕು. ಏನೋ ತೊಗಲಕ್ಕೆ ದರ್ಬಾರನ ಅಥವಾ JDS ಪಕ್ಷನ ಯಾರು ಬರ್ಕೊಟ್ಬಿಟ್ಟದಾರ? ಇಂತಿಂಥರೇ ಮಾಡಬೇಕು ಅಂತ ಇದೆಯಾ? ಯಾಕೆ ಮಂಜೇಗೌಡಂಗೆ ಯಾರಿಗೂ ಸೇರ್ಪಡಿಸೋ ಶಕ್ತಿ ಇಲ್ವಾ? ಮಂಜೇಗೌಡನ ತಾಕತ್ ಬಗ್ಗೆ ಡೌಟ್ ಇದೆಯೇನ್ರಿ? ಸಾರಾ ಮಹೇಶ್ ಅವರು JDSನ ಇಬ್ಬಾಗ ಮಾಡ್ತಿದ್ದಾರೆ, ಸಾರಾ ಮಹೇಶ್ ಅವರು GTD ಕುಟುಂಬವನ್ನು ಇಬ್ಬಾಗ ಮಾಡ್ತಿದ್ದಾರೆ. ಪದೇ ಸಾರಾ ಮಹೇಶ್ ಅವ್ರ ವಿರುದ್ಧನೇ ಈ ಆರೋಪಗಳು ಯಾಕೆ ಬರ್ತಾ ಇದೆ ಸರ್? GT ದೇವೇಗೌಡರಿಗೂ ಹರೀಶ್ ಗೌಡ್ರಿಗೂ ಸಾರಾ ಮಹೇಶಣ್ಣ ಹೋಗ್ಬಿಟ್ಟು ಬೇರೆಯಾಗಿ ನೀವು ಜಗಳಾಡಿ ಅಂತ ಹೇಳಿದ್ರ? ಅವರ ಒಂದು ಮನೆ ಒಳಗಡೆ ನಡವಳಿಕೆಗಳಿಂದ ಅವ್ರು ದೂರ ಆದರೆ ಸಾರಾ ಮಹೇಶಣ್ಣ ಜವಾಬ್ದಾರ? ಮೈಸೂರು JDSನಲ್ಲಿ ಈಗ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಯಾವಾಗ ಶ್ರೀರಾಮ್ಪುರದ ZP ಮಾಜಿ ಮೆಂಬರ್ JDS ಪಕ್ಷಕ್ಕೆ ಸಾರಾ ಮಹೇಶ್ ಅವರ ಸಾರಥ್ಯದಲ್ಲಿ ಪಕ್ಷವನ್ನು ಸೇರ್ಪಡೆ ಆದರೂ ಆವಾಗ ಚಾಮುಂಡೇಶ್ವರಿಯಲ್ಲಿ ಒಂದು ರೀತಿಯ ಭಿನ್ನಮತ ಸ್ಫೋಟ ಆಗ್ತಾ ಇದೆ. ಈಗ ಸಾಕಷ್ಟು ಪರ ವಿರೋಧ ಚರ್ಚೆ ನಡುವೆ ಸಾರಾ ಮಹೇಶ್ ಅವರನ್ನು ಪ್ರಶ್ನೆ ಮಾಡಿ ನಾವು ಚಾಮುಂಡೇಶ್ವರಿ ನೀವು ಕೈ ಹಾಕಿದ್ರೆ ನಾವು KR ನಗರಕ್ಕೆ ಬರ್ತೀವಿ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಅಲ್ಟಿಮೇಟ್ಲಿ ಜಿಲ್ಲಾ ನಾಯಕತ್ವವನ್ನು ಯಾರು ವಹಿಸ್ತಿದ್ದಾರೆ, ಮುಂದೆ ಯಾರು ವಹಿಸ್ತಾರೆ ಅನ್ನೋದು ಚರ್ಚೆ ನಡೀತಾ ಇದೆ. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜೇಗೌಡ ನಮ್ಮೊಟ್ಟಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಸಾರಾ ಮಹೇಶ್ ಅವರ ವಿಚಾರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ JDS ಮುಖಂಡರು ಒಂದು ವಿಚಾರ ಹೇಳಿದ್ದಾರೆ. ನೀವು ಚಾಮುಂಡೇಶ್ವರಿ ಕೈ ಹಾಕಿದ್ರೆ ನಾವು KR ನಗರ ಕೈ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಏನು ನಡೀತಾ ಇದೆ ಅಂದರೆ, ಈ ಬಡವ್ರ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾವ್ರೆ. ಯಾರು ಮಾಡ್ತಾರೆ? ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ತಾ ಇರೋರು ಯಾರು? ಅದು ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗೋಯ್ತದೆ. ಇದನ್ನು ನೀವು ಬಿಸ್ತರಿಸ್ತಿರಲ್ಲ, ತಕ್ಷಣ ಗೊತ್ತಾಗೋಗುತ್ತೆ ಇದು ಯಾರು ಮಾಡ್ತಾವ್ರೆ ಅಂತೇಳಿ. ಈ ಮಾತಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಆದರೆ ಪದಬಳಕೆ ಇದೆಯಲ್ಲ, ಯಾರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತಿದೆಯಲ್ಲ, ಆ ಪದಬಳಕೆ ಎಚ್ಚರಿಕೆ ಕೊಡ್ತಾನಲ್ಲ, ಗೊತ್ತಾಯ್ತಲ್ಲ. ಕೊಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಿದ್ದಕ್ಕಂತ ನೀವು ಯೋಚನೆ ಮಾಡಬೇಕು. ಸಾರಾ ಮಹೇಶಣ್ಣವರು ಪಾರ್ಟಿನ ಇಬ್ಬಾಗವನ್ನು ಮಾಡ್ತಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ನನ್ನ ಮೊಮ್ಮಗಳವಳೆ 3 ವರ್ಷ, ಅವಳು ಕೇಳಿದ್ರು ಹೇಳ್ತಾಳೆ, ಮಹೇಶಣ್ಣರು ಇಬ್ಬಾಗ ಮಾಡ್ತಿಲ್ಲ, ಪಾರ್ಟಿನ ಸಂಘಟನೆ ಮಾಡ್ತಾವ್ರೆ. ಯಾರಾದರೂ ಕೂಡ ಕಾಂಗ್ರೆಸ್ಸಿನಿಂದ JDS ಪಕ್ಷಕ್ಕೆ ಒಬ್ಬ ಲೀಡ್ರನ್ನ ಕರ್ಕೊಂಡು ಬಂದು ಸೇರಿಸಿದಾಗ ಅದು ಇಬ್ಬಾಗ ಅಂತಕ್ಕಂಥ ಮಾತು ಹೇಳ್ತಕ್ಕಂಥವ್ರು ಯಾರು? ಅದನ್ನು ಸಹಿಸೋಕ್ಕೆ ಆಗದಿರತಕ್ಕಂಥವ್ರು, ಪಾರ್ಟಿನ ಕಟ್ಟಬೇಕಂತ ಅನ್ನತಕ್ಕಂಥ ಉದ್ದೇಶ ಇರೋರು ಅವ್ರಾಗಿ ಮಾತಾಡೋದಿಲ್ಲ. ಒಂದಕ್ಕೆ ಒಂದು ಪ್ಲಸ್ ಆಗದಿರ್ತಕ್ಕಂಥ ನೀವು ಅದನ್ನು ಒಳ್ಳೇದು ಅಂತೀರೋ, 1 - 1 ಮಾಡೋದು ಒಳ್ಳೆಯದು, 1 + 1 ಮಾಡೋದು ಒಳ್ಳೆಯದಾ?
ಕೆ ಆರ್ ನಗರದಲ್ಲಿ ಸಾರಾ ಮಹೇಶ್ ಅವರು ಕಳೆದ ಬಾರಿ ಸೋತಿದ್ದಾರೆ. ಅಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಲಿ. ಚಾಮುಂಡೇಶ್ವರಿಯಲ್ಲಿ ಜೆ ಡಿ ಎಸ್ ಶಕ್ತಿಯುತವಾಗಿದೆ. ಮಾದೇಗೌಡರು, ಸಿದ್ದೇಗೌಡರು, ಬಿರಿಯುಂಡಿ ಬಸವಣ್ಣವರು, ಕೆಂಪನಾಯಕರು ಇವ್ರು ಹೋದಾಗಲೂ ಕೂಡ ನಾವು 25,000 ಲೀಡಲ್ಲಿ ಗೆಲ್ಲಿಸಿದ್ದೀವಿ. ಮಾದೇಗೌಡರನ್ನ ಕರ್ಕೊಬರ್ಬೇಕಾದ್ರೆ ಹರೀಶ್ ಗೌಡ್ರಿಗೆ ನಾಯಕತ್ವವನ್ನು ಕೊಟ್ಟಿದ್ದೀವಿ. ಜನರೊಂದಿಗೆ ಜನತಾ ಸಮಾವೇಶ ಮಾಡಿದ್ದಾರೆ. ಹರೀಶ್ ಗೌಡ್ರ ಅನುಪಸ್ಥಿತಿಯಲ್ಲಿ, ಕುಮಾರಣ್ಣ ಅವರ ಅನುಪಸ್ಥಿತಿಯಲ್ಲಿ, ನಿಖಿಲ್ ಅವರ ಅನುಪಸ್ಥಿತಿಯಲ್ಲಿ ಸಾರಾ ಮಹೇಶ್ ಅವರಿಗೆ ಇಷ್ಟೊಂದು ಆತರ ಏನಕ್ಕೆ ಬೇಕಿತ್ತು ಮಾದೇಗೌಡರು ಕರ್ಕೊಬರೋಕ್ಕೆ ಅನ್ನೋದು ಪ್ರಶ್ನೆ. ಮಾದೇಗೌಡ್ರನ್ನ ಫಸ್ಟ್ ಕರೆಯೋಕ್ಕೆ ಹೋದವ್ರು ಯಾರು? ಮಾದೇಗೌಡ್ರ ಮನೆ ಹತ್ರಕ್ಕೆ ಇದೇ ಜಿ ಟಿ ಹರೀಶ್ ಗೌಡರು, ಚಿನ್ನಿ ರವಿಯವರು, ಜಿಲ್ಲಾಧ್ಯಕ್ಷರು ಅಶ್ವಿನ್ ಕುಮಾರ್ ಅವರು ಕರೆಯೋಕ್ಕೆ ಹೋದರು. ಅಂದರೆ ಇವ್ರು ಕರೆಯೋಕ್ಕೆ ಹೋಗ್ಬೋದು, ಆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಹೇಶಣ್ಣ ಭಾಗವಹಿಸಬಾರ್ದಾ? ಮತ್ತು ಬೇಡ ಅನ್ನತಕ್ಕಂಥವ್ರು ಇವ್ರು ಯಾಕೆ ಕರೆಯೋಕ್ಕೆ ಹೋದ್ರು ಅವ್ರನ್ನ? ಅಂದರೆ ಉದ್ದೇಶ ಏನಿತ್ತು ನಿಮ್ಮದು? ಅಂದರೆ ಎಲ್ಲವೂ ಕೂಡ ನಿಮ್ಮ ಮುಖಾಂತರನೇ ಆಗಬೇಕಾ? ನಿಮ್ಮ ಮುಖಾಂತರನೇ ಆಗಬೇಕು ಅನ್ನೋಂಗಿದ್ರೆ ನೀವು ಕಾರ್ಯಕ್ರಮಕ್ಕೆ ಅವನು ಅಡ್ಡಡ್ಡ ಉದ್ದುದ್ದ ಹಾಕ್ಸಿದ್ರಲ್ಲ. ಜಿಲ್ಲಾ ಪಂಚಾಯತಿ ಮಾಜಿ ಮೆಂಬರ್ ಮಾದೇಗೌಡರು ಯಾಕೆ ಹಾಕ್ಸಿದ್ರು? ಮತ್ತು ನಿಮ್ಮ ಬಗ್ಗೆ ಅಷ್ಟಿದ್ದರೆ ನೀವ್ಯಾಕೆ ಕಾರ್ಯಕ್ರಮ ಬರಲಿಲ್ಲ? ಅದೇ ಪ್ರಶ್ನೆ. ಹರೀಶ್ ಗೌಡರು ಹೋಗ್ತಾರೆ, ರಾಜಕೀಯ ಚರ್ಚೆ ಆಗ್ತದೆ, ಕುಮಾರಸ್ವಾಮಿಯವರು ಬರ್ತಿದ್ದಾರೆ, ಯುವ ನಾಯಕರು ನಿಖಿಲ್ ರವರು ಬರಲಿ, ಅವ್ರ ಜೊತೆ ಮಾತಾಡ್ತೀನಿ, ಅವ್ರದ್ದು ಡೇಟ್ ಫಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ ಅನ್ನೋ ಒಂದು ಮಾತು ಚರ್ಚೆ ಆಯಿತು ಅಂತ ಮಾದೇಗೌಡರು ಒಪ್ಕೊಂಡಿದ್ದಾರೆ. ಈಗ ಅವರು ರೆಡಿ ಮಾಡಿಕೊಂಡ್ರು. ಮಾದೇಗೌಡರು ಪಾರ್ಟಿ ಸೇರ್ಕಡೆಗೆ ಒಂದು ಡೇಟ್ ಕೊಟ್ಟರು. ರಾಜ್ಯ ವರಿಷ್ಠರು, ರಾಷ್ಟ್ರ ವರಿಷ್ಠರು, ಜಿಲ್ಲಾ ವರಿಷ್ಠರು ಅಥವಾ ಎಮ್ ಎಲ್ ಎಗಳು, ಪಕ್ಷದ ಎಮ್ ಎಲ್ ಎಗಳು ಅವ್ರಿಗೊಂದು ಡೇಟ್ ಕೊಟ್ಟರು. ಆ ಡೇಟಿಗೆ ಅವರು ಚೌಟ್ರಿ ರೆಡಿ ಮಾಡಿದರು. 100 ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಸೇರ್ಪಡೆಗೆ ವೇದಿಕೆ ರೆಡಿ ಮಾಡಿದರು. ಮೈಸೂರು ರಿಂಗ್ ರೋಡ್ ಸುತ್ತ ಫ್ಲೆಕ್ಸ್ ಎಲ್ಲ ಹಾಕಿದರು, ಅಡುಗೆನೂ ಮಾಡಿಸಿದ್ರು. ಕೊನೆಗೆ ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ನಾಯಕರು ಅವ್ರು ಯಾವುದೋ ಕೆಲವು ತುರ್ತು ಕೆಲಸಗಳು ಬರದೇ ಹೋದಾಗ, ತುರ್ತು ಕೆಲಸಗಳಿದ್ದಂಥ ಕಾರಣದ ಬರದೇ ಹೋದ ಸಂದರ್ಭದಲ್ಲಿ ಸಾರಾ ಮಹೇಶಣ್ಣವ್ರು ಹೋದರು, ನಾನು ಹೋದೆ, ಜೊತೆಗೆ ಸಿಟಿ ಅಧ್ಯಕ್ಷರು ಕೂಡ ಇದ್ದರು. ಅದೇ ಥರ ನಮ್ಮ ಹಲವಾರು ಪದಾಧಿಕಾರಿಗಳು, ನಮ್ಮ ಜೆ ಡಿ ಎಸ್ ಪಕ್ಷದ ಪದಾಧಿಕಾರಿಗಳಿದ್ದರು. ಅವರು ಮುಕ್ತ ಸೇರ್ಪಡೆ ಆದರು. ನಿಮಗೆ ಶಕ್ತಿ ಇದ್ದರೆ ನೀವು 4 ಜನ ಕರ್ಕೊಂಡು ಸೇರಿಸಿ ಪಾರ್ಟಿಗೆ. ಆಯ್ತಪ್ಪ, ಹೇಳಿದ್ರಲ್ಲ ನೀವು ಇಲ್ಲಿ ಕೈ ಹಾಕ್ತೀರಿ, ನೀವು ಕೆ ಆರ್ ನಗರ ನಾವು ಕೈ ಹಾಕ್ತೀವಿ ಅಂದ್ರಲ್ಲ. ಕೆ ಆರ್ ನಗರ ಕೈ ಹಾಕ್ಬಿಟ್ಟು ಕಾಂಗ್ರೆಸ್ನವ್ರನ್ನ ಕರ್ಕೊಂಡು ಜೆ ಡಿ ಎಸ್ ಸೇರ್ಪಡೆ ಮಾಡಿಸ್ರಿ. ಅಲ್ಲಿ ತೋರಿಸಪ್ಪ ನಿಮ್ಮ ತಾಕತ್ತನ್ನು. ಹೋಗಲಿ, ಒಂದು ನಿಮಿಷ. ನೀವು ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತರು, ನಾವು ಯಾವುದೇ ವ್ಯಕ್ತಿ ಪೂಜೆ ಮಾಡೋದಿಲ್ಲ, ನಾವು ಪಕ್ಷವನ್ನು ಪೂಜೆ ಮಾಡ್ತೀವಿ ಅನ್ನಂಗಿದ್ದಿದ್ರೆ ನನಗೆ ಎಮ್ ಎಲ್ ಸಿ ಟಿಕೆಟ್ ಕೊಟ್ಟರಲ್ಲ, ಆಗ ನನಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ವಾ? ಅವತ್ತು ಯಾಕೆ ಇವರೆಲ್ಲ ಅಪೋಸಿಟ್ ಮಾಡಿದರು? ಆವಾಗ ಮಂಜೇಗೌಡ ಜೆ ಡಿ ಎಸ್ ಪಾರ್ಟಿ ಆಗಿರಲಿಲ್ವಾ? ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷ ಅಭ್ಯರ್ಥಿ ಹರೀಶ್ ಗೌಡ್ರು ತಾನೇ ಆಗಿದ್ದು. ಹರೀಶ್ ಗೌಡ್ರನ್ನ ಯಾರು ಸೋಲಿಸಿದ್ದು? ಅವಾಗ ಹರೀಶ್ ಗೌಡರು ಜೆ ಡಿ ಎಸ್ ಪಾರ್ಟಿ ಆಗಿರಲಿಲ್ವಾ? ಈ ಥರ ಎಷ್ಟು ಉದಾಹರಣೆ ಬೇಕು? ಒಂದು ಕೆಲಸ ಮಾಡಿರಿ, ಸಾರಾ ಮಹೇಶಣ್ಣ ಪಕ್ಷ ವಿರೋಧಿ ಕೆಲಸ ಮಾಡ್ತೀರ ಅಂತಕ್ಕಂಥ ವ್ಯಕ್ತಿ ಏನ್ರಿ, ಪಾರ್ಟಿ ನಿಷ್ಠೆ ಬಗ್ಗೆ ಮಾತಾಡ್ತಕ್ಕಂಥ ವ್ಯಕ್ತಿ, ಯಾವ ವ್ಯಕ್ತಿನ ಅವರು ಓಲೈಸಕ್ಕೆ ಮಾತಾಡ್ತಾರೋ ವ್ಯಕ್ತಿ ಬಂದು ಕೂತ್ಕೊಳ್ಳಿಕ್ಕಂಡ್ರಿ, ವೇದಿಕೆ ಬರಲಿ, ನಾನು ಬರ್ತೀನಿ, ಅವರು ಬರಲಿ. ಡಿಸ್ಟ್ರಿಕ್ಟ್ ಲೀಡ್ರ್ ಯಾರು ಅನ್ನೋ ಪ್ರಶ್ನೆ. ಜಿಲ್ಲಾ ನಾಯಕತ್ವದಲ್ಲಿ ಜಿ ಟಿ ದೇವೇಗೌಡರು ತೂಕ ಇದೆಯಾ, ಸಾರಾ ಮಹೇಶ್ ಅವರು ತೂಕ ಇದೆಯಾ? ಸಾರಾ ಮಹೇಶ್ ಅವರು ಎಲ್ಲ ಕ್ಷೇತ್ರಕ್ಕೆ ಹೋಗಿ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಸೋಲಿನ ಹತಾಶೆ ಆಗಿದೆ, ಕಳೆದ ಬಾರಿ ಸೋತಿದ್ದಾರೆ. ಅಲ್ಲೋ ಪಕ್ಷ ಕಟ್ಟಲಿ, ಚಾಮುಂಡೇಶ್ವರಿಗೂ ಸಾರಾ ಮಹೇಶ್ ಅವ್ರಿಗೆ ಏನು ಸಂಬಂಧ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಸಾರಾ ಮಹೇಶ್ ಅಣ್ಣವರು ಕೆಪ್ಯಾಸಿಟಿ 5 ಸರಿ ಅವರು ಅಸೆಂಬ್ಲಿ ಕಂಟೆಸ್ಟ್ ಮಾಡಿದ್ದಾರೆ, 2 ಸರಿ ಸೋತಿದ್ದಾರೆ, 3 ಸರಿ ಗೆದ್ದಿದ್ದಾರೆ. ರಾಜ್ಯದ ಕಾರ್ಯಕಾರಿಣಿ ಸಮಿತಿಯಲ್ಲಿ ಅವರೊಬ್ಬರು ಸದಸ್ಯರು ಮಾಡಿದ್ದಾರೆ. ಕುಮಾರಣ್ಣವರು ರಾಷ್ಟ್ರದ ನಾಯಕರು, ನಮ್ಮ ರಾಜ್ಯದ ನಾಯಕರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಸಾಹೇಬರು ಎಲ್ಲರೂ ಸೇರಿಕೊಂಡು ಮತ್ತು ಹಲವಾರು ಹಿರಿಯ ಮುಖಂಡರುಗಳು ಸೇರಿಕೊಂಡು ಈ ರಾಜ್ಯದ ಕಾರ್ಯಕಾರಿಣಿ ಸಮಿತಿ ಒಳಗಡೆ ಅವರು ಕೂಡ ಸದಸ್ಯರಿದ್ದಾರೆ. ಅವರು ಮೈಸೂರು ಜಿಲ್ಲೆಗೆ ಲೀಡ್ರು. ಯಾವಾಗ ಜಿ ಟಿ ದೇವೇಗೌಡರು ನಮ್ಮ ಪಕ್ಷದಿಂದ ಹೊರಗಡೆ ಹೋಗ್ತಾರೆ ಅಂತ ಗೊತ್ತಾಯಿತು, ಯಾವಾಗ ಚಾಮುಂಡಿ ಬೆಟ್ಟದಲ್ಲಿ ಅವರು ಕುಮಾರಸ್ವಾಮಿ ರಾಜೀನಾಮೆ ಕೇಳಿದರು, ಪಾದಯಾತ್ರೆ ನಡೀತಾ ಇತ್ತು, ಸಿ ಎಂ ವಿರುದ್ಧ ನಡೀತಾ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ ಇವರು ಜಿ ಟಿ ದೇವೇಗೌಡರನ್ನ ಹೋಲಿಸ್ಕೊಳ್ತಕ್ಕಂಥಲ್ಲ, ಸಿದ್ದರಾಮಯ್ಯನವ್ರನ್ನ ಹೋಲಿಸ್ಕೋಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಕುಮಾರಣ್ಣವ್ರನ್ನ ಪಕ್ಷಕ್ಕೆ ಮುಜುಗರ ಆಗೋ ಥರದಲ್ಲಿ ಕುಮಾರಣ್ಣ ರಾಜೀನಾಮೆ ಕೇಳ್ತಾರೆ. ಆವತ್ತಿಂದ ನಾವೇ ಮಾಡಿಕೊಂಡು ನಮ್ಮ ಪಕ್ಷದಿಂದ ಸ್ವಲ್ಪ ಅಂತರವನ್ನು ಕಾಯ್ದಿಸ್ಕೊಂಡ್ರು. ನಿಖಿಲ್ ಕುಮಾರಸ್ವಾಮಿ ಸಾಹೇಬರು ಎಲೆಕ್ಷನ್ ನಿಂತ್ಕೊಂಡಾಗ ಅವ್ರು ಎಲೆಕ್ಷನ್ ಭಾಗವಹಿಸಲಿಲ್ಲ. ಚನ್ನಪಟ್ಟಣದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ, ಅದರಲ್ಲಿ ಭಾಗವಹಿಸ್ಕೊಳ್ಳಲಿಲ್ಲ.
ಜಿಲ್ಲೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡ್ತೀವಿ, ಅಲ್ಲಿ ಅವ್ರು ಭಾಗವಹಿಸಲಿಲ್ಲ. ಜಿ ಟಿ ದೇವೇಗೌಡರು ಫೋಟೋನೂ ಹಾಕಲ್ಲ, ಅವ್ರನ್ನ ದೂರ ಇಡ್ತೀರಿ, ಅವ್ರನ್ನ ಆಹ್ವಾನನೂ ಮಾಡಲ್ಲ, ಕಾರ್ಯಕ್ರಮ ಕರೆಯೋದೇ ಇಲ್ಲ, ಅವ್ರು ಯಾಕೆ ಬರಬೇಕು ಅನ್ನೋದು ಅವ್ರ ಕಡೆ. ಈಗ ನೀವು ಹೇಳಿದ್ರಿ ನಾಯಕರು ಅಂತ. ಈಗ ನಮ್ಮ ಮನೆಗೆ ನನ್ನ ಊಟಕ್ಕೆ ಕರೀತಾರ ಯಾರ? ನಮ್ಮನೆ ನನ್ನ ಇದನ್ನು ಮದುವೆ ಕಾರ್ಯಕ್ರಮನ ಎಚ್ ಡಿ ದೇವೇಗೌಡರು ಸಾಹೇಬ್ರ ಮನೆಯಲ್ಲಿ, ಕುಮಾರಣ್ಣವ್ರ ಮನೆಯಲ್ಲಿ ಏನಾದ್ರು ಶುಭ ಸಮಾರಂಭ ಆದಾಗ ಕರೀದೆ ಹೋದಾಗ ಅದನ್ನು ಕರೀಲಿಲ್ಲ ಅಂತ ಹೇಳಿ. ಇನ್ನು ನಾನು ಕರೆದಿದ್ರಾ? ಸಾರಾ ಮಹೇಶಣ್ಣವ್ರು ಕರೆದಿದ್ರಾ? ಮಾದೇವಣ್ಣನ ಕರೆದಿದ್ರಾ? ಅಶ್ವಿನವ್ರು ಕರೆದಿದ್ರಾ? ಅದಾದಮೇಲೆ ಆ ಕೊಳ್ಳೇಗಾಲ ಪುರುಷೋಮಿಯವ್ರು ಕರೆದಿದ್ರ ಸರ್? ಸಾರಾಮಹೇಶ್ವರವರು ಪಕ್ಷವನ್ನು ಕಟ್ಟೋ ವಿಚಾರದಲ್ಲಿ ಜನ ಕೆಲಸ ಮಾಡ್ತಿದ್ದಾರೆ. ಬಟ್ ಸಾರಾಮಹೇಶ್ವರವ್ರಿಗೆ ಕಲ್ಲುಡಿಯೋ ಕೆಲಸ ಯಾಕೆ ಆಗ್ತಿದೆ? ಹರೀಶ್ ಗೌಡ್ರು ಕರೆದಿದ್ರಾ? ಎಲ್ಲ ಬಂದು ಯಾಕೆ ಭಾಗವಹಿಸಿದ್ರು? ನನ್ನ ಪಕ್ಷದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಒಂದು ದೃಷ್ಟಿಯಿಂದ ಕಾರ್ಯಕ್ರಮ ಬರ್ತಾರೆ. ಅನ್ನೂರು ಮಂಜಣ್ಣನ ಕರೆದಿದ್ರಾ MLA ಅವ್ರನ್ನ? ಹಂಗಾರೆ ಇವ್ರು ಹೆಂಗಾರೆ ಅಂದರೆ ಪಕ್ಷಕ್ಕಿಂತ ದೊಡ್ಡವ್ರು ಇವರು. ಯಾರು ಸರ್? ಈ ಯಾರು ಹೆಸರು ಹಿಡಿದ್ರೆ ಅವರು ಅಲ್ಲ, ಜಿ ಟಿ ದೇವೇಗೌಡರಿಗೆ JDS ಅನಿವಾರ್ಯನಾ? JDSಗೆ ಜಿ ಟಿ ದೇವೇಗೌಡರು ಅನಿವಾರ್ಯನಾ? ಪಕ್ಷಕ್ಕೆ ಯಾರು ಅನಿವಾರ್ಯ ಅಲ್ಲ. ಪಕ್ಷ ಅವ್ರಿಗೆ ಅನಿವಾರ್ಯತೆ ಇದೆ. ಯಾರಿಗೆ ಆಗಲಿ, ನಿಮಗೂ ಸೇರಿದಂಗೆ, ನಮ್ಮ ಅಪ್ಪಂಗೂ ಸೇರಿದಂಗೆ, ಸಾರಾಮಹೇಶ್ವರಿಗೂ ಸೇರಿದಂಗೆ, ಎಲ್ರಿಗೂ ಸೇರಿದಂಗೆ ಪಕ್ಷ. ಈಗ ಒಂದೇ ಮಾತು ಹೇಳ್ತಾರೆ ನಮ್ಮ ನಾಯಕರು, ಯಾರು ನಮ್ಮ ಸಾರಾ ಮಹೇಶಣ್ಣ ಹೇಳ್ತಾರೆ, ನನಗೆ ತಾಯಿ ಇದ್ದಂಗೆ ಪಕ್ಷ ಅಂತಾರೆ. ಸರಿಯಪ್ಪ, ನನಗೆ MLC ಟಿಕೆಟ್ ಕೊಟ್ಟರು. MLC ಟಿಕೆಟ್ ಕೊಟ್ಟಾದಮೇಲೆ ನಾನು ವಿರುದ್ಧ ಕೆಲಸ ಮಾಡಿದರು. ಅದೇ ರೀತಿಯಲ್ಲಿ ಅವತ್ತು ಸಾರಾ ಮಹೇಶಣ್ಣರು ನಾನು ಕೆ ನಗರಕ್ಕೆ ಮಾತ್ರ ನಾನು ಕೈ ಹಾಕಲ್ಲ ಅಂದ್ಬಿಟ್ಟಿದ್ರೆ MLC ಸ್ಥಾನ ಏನಾಯ್ತು? ಮಂಜೇಗೌಡ ಬಿಟ್ಟು ಹಾಕ್ರಿ, ಮಂಜೇಗೌಡ ಏನೇನೂ ಅಲ್ಲ, ಪಕ್ಷ ಏನಾಯ್ತಿತ್ತು ರೀ? ಆಯಿತು, ನಾನು ಗೆದ್ದೆ. ಮುಂಚೆ ರಿಸಲ್ಟಲ್ಲಿ ಮಂಜೇಗೌಡರು ಸೋಲ್ತಾವ್ರೆ ಅಂತ ಬಂತು. ತಕ್ಷಣ ಬೆಳಗಾಮಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾನು ಎದುರಾಕೊಂಡ್ರೆ ಗೆಲ್ಲಕ್ಕಾದಂತ ನೀವು ಪ್ರೆಸ್ ಮೀಟ್ ಮಾಡ್ತೀರಿ. ಅವರು ನಮ್ಮ ಪಕ್ಷದ ಮುಖಂಡರು, ಅವ್ರು ನಮ್ಮ ಪಕ್ಷ, ಅವ್ರಿಗೋಸ್ಕರ ಇವರೆಲ್ಲ ಹೋರಾಡೋದು. ಪಕ್ಷದ ಹೆಸರು ಹೇಳ್ಕೊಂಡು ಮಾತಾಡಬೇಡ್ರಿ. ಮಾತಾಡೋಂಗಿದ್ರೆ ನಿಮ್ಗೆ ಯಾರು ವ್ಯಕ್ತಿ ಮೇಲೆ ಪೂಜೆ ಇದ್ದರೆ ವ್ಯಕ್ತಿ ಹೆಸರು ಇಟ್ಕೊಂಡು ಮಾತಾಡಿ. ಆಮೇಲೆ ಅವ್ರನ್ನೆಲ್ಲ ಮಾತಾಡಿಸ್ತಕ್ಕಂಥವ್ರು ಯಾರು? ನನಗೂ ರಾಜಕೀಯ ಅನುಭವ ಇದೆ. ನನಗೂ ಕೊನೆ ಪಕ್ಷ 30 ವರ್ಷ ಆಯ್ತಾ ಬರ್ತಾಯಿದ್ದೀರಿ. ಭಯ ನಮ್ಮ ಅಪ್ಪಂಗಲ್ಲ, ನನ್ನ ಮಗನಿಗೂ ಇಲ್ಲ. ಹಾಂ, ಎಲ್ಲರೂ ನಿಮ್ಗೆ ಗೊತ್ತಾಗ್ತದೆ. ಮಾತಾಡಿದ್ರೆ ರಿಲೇ ಮಾಡಿ ಅವರೇ ಮಾತಾಡ್ತಾರೆ. ಗೊತ್ತಾಯ್ತಲ್ಲ ನಿಮ್ಗೆ? ದೇವೇಗೌಡರು ಗಾಳಿ ಯಾಕೆ ಗುಂಡು ಹೊಡಿತಿದ್ದಾರೆ? ಯಾರು ಪ್ರೆಸ್ ಮೀಟ್ ಮಾಡಿದ್ರು? ಯಾರು ಸಾರಾಮಹೇಶ್ವರ ಅವ್ರ ವಿರುದ್ಧ ಎತ್ತು ಕಟ್ಟಿದ್ರು? ಅವ್ರ ಹೆಸರು ಹೇಳೋಕ್ಕೆ ನಿಮಗೆ ಭಯನ ಅಂತ ಒಂದು ತಿಳ್ಕೊಳ್ಳಿ. ನಾನು ಮಿಲಿಟ್ರಿಯಿಂದ ಬಂದವನು. ಏಕ್ ಗೋಲಿಕು ಏಕ್ ದುಶ್ಮನ್ಕು ಮಾರು ಅಂತಕ್ಕಂಥ ಒಂದು ಸಿದ್ಧಾಂತದಲ್ಲಿ ಡ್ಯೂಟಿ ಮಾಡ್ಕೊಂಡು ಬಂದವನು ಆರ್ಮಿನಲ್ಲಿದ್ದಾಗ ನಾನು. ಅದರಿಂದಾಗಿ ನನಗೆ ಭಯದ ಚಿಂತೆ ಇಲ್ಲ. ರಾಜಕೀಯದಲ್ಲಿ ಈ ಥರ ಮಾತಾಡಲೇಬೇಕಾಗ್ತದೆ ಇವರೇ. ರಾಜಕೀಯದಲ್ಲಿ ನಿರಂತರ ದಿಟ್ಟ ಅಂತ ಹೇಳ್ತಿರಲ್ಲ ಇವರೇ. ಅದಕ್ಕೆ ಸ್ವಲ್ಪ ಅವಕಾಶ ಭಾಳ ಬೇಗನೆ ಸಿಗೋದು ಕಷ್ಟ, ಲೇಟಾಗಿ ಅದಕ್ಕೆ ಬೆಲೆ. ನೀವು ಇಷ್ಟಿಂದೆಲ್ಲ ಮಾತಾಡ್ತಿದ್ದೀರಿ. ಸಾರಾಮಹೇಶ್ವರ ಅವರ ಸಹೋದರ ಸಾರಾ ನಂದೀಶ್ ಅವರು ಹೇಳ್ತಾರೆ, ಮೊನ್ನೆ ನನಗೊಂದು ಮಾಹಿತಿ ಬಂತು, ಜಿ ಟಿ ದೇವೇಗೌಡರು ಸಾರಾಮಹೇಶ್ವರರು ತುಂಬ ಅನ್ಯೂನ್ಯವಾಗಿ ಒಂದು ಕಡೆ ಸೇರ್ಕೊಂಡು ಮಾತಾಡ್ತಾಯಿದ್ರು, ಇಬ್ಬರು ಒಂದಾಗಿದ್ದಾರೆ ಅಂತ ಹೇಳ್ತಾರೆ. ನೀವು ಟೀಕೆ ಮಾಡ್ತೀರಾ? ನಾಳೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಆದರೆ ನೀವು ಯಾರಿಗೋಸ್ಕರ ಹೋರಾಟ ಮಾಡ್ತೀರಾ? ಒಂದು ತಿಳ್ಕೊಳ್ರಿ, ನಾನು ಪಕ್ಷ, ನಾನು ಒಂದು ಸರಿ MLC ಆಗೋಯ್ತು. ಇನ್ನು 100 ಸರಿ MLC ಆದರೂ ನಾನು MLCನೇ. ಮಂಜೇಗೌಡ 100 ಸರಿ MLC ಅಂತ ಬೋರ್ಡ್ ಹಾಕೋಕ್ಕಾಗಲ್ಲ. ನಮ್ಮ ನಾಯಕರು 10 ಹೇಳ್ತಾರೆ, ಮಹೇಶಣ್ಣ 10 ಹೇಳ್ತಾರೆ. ಮಂತ್ರಿ ಆಯ್ತಿದ್ರು ಮಂತ್ರಿ ಅಂತ 100 ಸರಿ ಏನು ಕೊಡಲ್ಲ, ಒಂದೇ ಸರಿ ಮಂತ್ರಿ. ನಂದು ಅದೇ, ಏನು ನಮ್ಮ ಗುರುಗಳು ಹೇಳ್ತಾರೆ ಅದೇ ಪಾಲಿಸಿ ನಾನು ಪಾಲಿಸೋನು. ನಾನು ಆರ್ಮಿಂದ ಬಂದವನು. ಆಲ್ವೇಸ್ ಮೈ ಬಾಸ್ ಈಸ್ ಓಕೆ ಅನ್ನೋ ಮನುಷ್ಯ ನಾನು. ನನ್ನ ನಾಯಕರು, ನಮ್ಮ ಜಿಲ್ಲಾ ಮಟ್ಟದ ನಾಯಕರು ನಮ್ಮ ಸಾರಾ ಮಹೇಶಣ್ಣವರು, ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಕುಮಾರಣ್ಣವ್ರು ಇದ್ದಾರೆ, ನಮ್ಮ ನಿಖಿಲಣ್ಣ ಇದ್ದಾರೆ, ನಮ್ಮ ದೇವೇಗೌಡರು ಸಾಹೇಬ್ರು ಇದ್ದಾರೆ. ಸರಿನಾ? ಅವರೆಲ್ಲ ನಾಯಕರು, ಅವ್ರು ಅದನ್ನ ಹೇಳ್ತಾರೆ, ನಮ್ಮ ಲೀಡ್ರ್ಗಳಂತಾರೆ. ನಮಗೂ ಅವ್ರ ಲೀಡ್ರ್ಗಳೇ. ಆದರೆ ನಾನು ವ್ಯಕ್ತಿ ಪೂಜೆ ಮಾಡೋ ಮನುಷ್ಯ ಅಲ್ಲ. ನಾನು ಪಕ್ಷ ಪೂಜೆ ಮಾಡೋ ವ್ಯಕ್ತಿ. ನಾನು ಜಿ ಟಿ ದೇವೇಗೌಡರು ನಾಳೆ ಬೆಳಗ್ಗೆ ಕುಮಾರಣ್ಣವರು, ಸಾರಾ ಮಹೇಶಣ್ಣವರು, ದೇವೇಗೌಡರು ಸಾಹೇಬರು, ನಿಖಿಲಣ್ಣವರು ಇವರೇ ಅಭ್ಯರ್ಥಿ ಅಂದರೆ ಅವ್ರಿಗೆ ಮಾಡ್ತೀವಿ. ಅವತ್ತು ವಿರೋಧ ಮಾಡಿದ್ರೆ ಕೇಳಿ ನಾವು. ಅದನ್ನೇ ಹೇಳ್ತಿದ್ರಿ ನಾನು. ಅದೇ ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಪಕ್ಷ ಮತ್ತು ವ್ಯಕ್ತಿಗಿರ್ತಕ್ಕಂಥ ಅದನ್ನೇ ಏನು ಸ್ವಾರ್ಥತನಕ್ಕೂ ಪಕ್ಷಕ್ಕಿರ್ತಕ್ಕಂಥ ವ್ಯತ್ಯಾಸನೇ ಅದು. ಸಾರಾಮಹೇಶ್ ಅವ್ರಿಗೆ ಸ್ವಾರ್ಥ ಇಲ್ಲ. ಹಾಗಾದರೆ ನಿಸ್ವಾರ್ಥತೆ ಮನುಷ್ಯ ಪಕ್ಷಕ್ಕೋಸ್ಕರ ಏನು ಬೇಕಾದ್ರೂ ಮಾಡುತ್ತದೆ. ಅವ್ರು ಯಾವ ತ್ಯಾಗಕ್ಕೂ ಬೇಕಾದ್ರೂ ರೆಡಿ. ಕುಮಾರಣ್ಣ ಒಂದೇ ಮಾತು ಹೇಳಿದ್ದು, ಎಲ್ಲ ಸೇರ್ಕೊಂಡು ಮಂಜೇಗೌಡನ ಗೆಲ್ಸ್ಕೊ ಬನ್ನಿ ಅಂತೇಳಿ. 1 ತಿಂಗಳು ಅವ್ರಿಗೆ ಮಾತಾಡಲ್ವಲ್ರಿ. 7-8 ಸಾವಿರ ಜನಕ್ಕೆ ಒಬ್ಬರೇ ಮಾತಾಡಿ ಆಲ್ಮೋಸ್ಟ್ 15 ದಿವಸ ಅವ್ರ ವಾಯ್ಸ್ ಬರಲಿಲ್ಲ ಅವ್ರಿಗೆ.
ಅಂಥ ತ್ಯಾಗ ಪಕ್ಷಕ್ಕೆ ಇವ್ರು ಮಾಡಿದಾರಾ? ಸಾರಾಮಹೇಶ್ರವರು ಇಷ್ಟೊಂದು ತ್ಯಾಗ ಮಾಡ್ತಾರೆ. ನೀವು ಹೇಳಿದ್ರಿ ಜಿ ಟಿ ದೇವೇಗೌಡರು ಯಾವಾಗ ಅಂತರ ಕಾಯ್ಕೊಂಡ್ರು, ಪಕ್ಷನ ಕಟ್ಟಲೇಬೇಕು, ಕುಮಾರಣ್ಣ ಅವರ ಸೂಚನೆ ಮೇರೆಗೆ ಎಲ್ಲ ಕೆಲಸಗಳನ್ನು ಸಾರಾಮಹೇಶ್ವರು ಪ್ರಾಮಾಣಿಕವಾಗಿ ಮಾಡ್ತಾರೆ. ನಥಿಂಗ್ ಬಟ್ ಚಾಮುಂಡೇಶ್ವರಿ, ಹುಣಸೂರು, ಪಿರಿಯಾಪಟ್ಟಣ, ಬೇರೆ ಬೇರೆ ಭಾಗದಲ್ಲಿ ಅವ್ರು ಸಂಘಟನೆ ಮಾಡ್ತಿದ್ದಾರೆ. ಬಟ್ ಎಲ್ಲರೂ ಸೇರಿ ಸಾರಾಮಹೇಶ್ವರಿಗೆ ಕಲ್ಲು ಹೊಡಿತಿದ್ದಾರೆ. ಸಾರಾಮಹೇಶ್ವರವರು ಜೆ ಡಿ ಎಸ್ನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಹೊಡಿತಿದ್ದಾರೆ ಅನ್ನೋ ಒಂದು ಆರೋಪ ಸಾರಾಮಹೇಶ್ವರದ ಯಾಕೆ ಬರ್ತಿದೆ? ಎಲ್ಲ ಅಂದರೆ ಯಾರು? ಆ ಕೋಟೆಗುಂಡಿ ಮಹಾದೇವ, ಆ ಬೀರುಂಡಿ ಅಂತೀನಿ, ಗೋಪಾಲ್ಪುರದ ಬಸವಣ್ಣ, ಅವರೇ ಎಲ್ಲನ. ನಾನು ಮಾಡಿಸ್ಲೇನ್ರಿ ನಾಳೆ ಬೆಳಗಿಂದ? ನಮಗೆ ಶಕ್ತಿ ಇಲ್ವೇನ್ರಿ? ನಮಗೂ ನಾವು ವೆಯ್ಟ್ ಮಾಡ್ತೀವಿ, ಮಾಡಿಸೋಂಥ ಒಂದು ಮಾತಲ್ಲಿ. ಏನು ನನಗೇನು ನಾವು ಲೆಕ್ಕ ಕೇಳ್ತಾರೇನ್ರಿ? ನಾವು ಹರ್ಕೊಂಡು ನೋಟ, ನಾವು ಚುನಾವಣೆ ಇಲ್ಲದ ನಾಣ್ಯನ ನಮಗೇನು ಶಕ್ತಿ ಇಲ್ಲ ಮಾಡ್ಸೋಕ್ಕೆ. ಬಟ್ ಆದರೆ ಅವೆಲ್ಲ ಒಳ್ಳೆ ಮೆಸೇಜ್ ಅಲ್ಲ ಕ್ಷೇತ್ರ ಹೊಡಿತವ್ರೆ ಅಂತ ಮಹೇಶಣ್ಣಿಗೆ ಹೇಳ್ತಾರಲ್ಲ, ಇವ್ರು ಮಾಡ್ತಿರ್ತಕ್ಕಂಥದ್ದು ಕ್ಷೇತ್ರ ಹೊಡೆಯೋ ಕೆಲಸ ಇದು. ಎಸ್, ಈಗ ಪಾರ್ಟಿ ಒಳಗಡೆನಲ್ಲಿ ಸಾರಾ ಮಹೇಶಣ್ಣ ಕೆ ಆರ್ ನಗರ, ಹರೀಶ್ ಗೌಡ್ರು ಅವರು ಮೈಸೂರು, ಒಪ್ಕೋತೀನಿ. ಹರೀಶ್ ಗೌಡ್ರಿಗೂ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಏನು ಸಂಬಂಧ? ಮಂಜೇಗೌಡರಿಗೆ ಏನು ಸಂಬಂಧ ಅಂತ ನೀವು ಕೇಳಿಸ್ತೀರಿ. ಮಂಜೇಗೌಡನಿಗೆ ಚಾಮುಂಡೇಶ್ವರಿ ಕ್ಷೇತ್ರದ ಮೈಸೂರು ತಾಲೂಕಿನ ಮತದಾರರು ನನಗೆ ಓಟ್ ಹಾಕಿಲ್ವೇನ್ರಿ? 50,000 ಓಟ್ ಕೊಟ್ಟಿಲ್ವೇನ್ರಿ? ಅದರಲ್ಲಿ ನಾನು ಓಟ್ ಮಾಡಿಲ್ವೇನ್ರಿ? ಅವರು ಪದ ಬಳಕೆಗಳನ್ನ ಮಾಡಿಸ್ತಿರಲ್ಲ, ನೀವು ಸರಿಯಾಗಿ ಮಾಡಿಸ್ಬೇಕು. ಅಂದರೆ ನೀವು ಹೇಳ್ತಾ ಇರೋದು ಜಿ ಡಿ ಹರೀಶ್ ಗೌಡ್ರು ಹುಣಸೂರಿಗೆ ಎಮ್ ಎಲ್ ಎ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ಜಿ ಡಿ ಹರೀಶ್ ಗೌಡ್ರು ಏನು ಸಂಬಂಧ ಅಂತನಾ ನಿಮ್ಮ ಪ್ರಶ್ನೆ ಅಲ್ಲ. ಜಿ ಟಿ ಹರೀಶ್ ಗೌಡ್ರನ್ನ ದೂರ ಮಾಡ್ತವ್ರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಅಂದರೆ ಅರ್ಥ ಏನು ರೀ? ಜಿ ಟಿ ಹರೀಶ್ ಗೌಡ ನಮಗೂ ತಮ್ಮ ಇದ್ದಾಗೇ ನಾವು ಆಸ್ತೀವಿ ಬೆಳೀಲಿ ಅಂತ. ಈಗ ಜಿ ಡಿ ಹರೀಶ್ ಗೌಡ್ರು ಚಾಮುಂಡೇಶ್ವರಿಯಲ್ಲಿ ಸಂಘಟನೆ ಮಾಡಿದ್ರೆ ನಿಮಗೆಲ್ಲ ಯಾಕೆ ಬೇಸರ ಅಂತ? ಸಂಘಟನೆ ಮಾಡೋರನ್ನ ದೂಷಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು. ನೀವು ಕರ್ಕೊಬಂದು ಮಾದೇಗೌಡ ಇದು ಹೋಗ್ರಪ್ಪ, ಮಾವನಹಳ್ಳಿ ಸಿದ್ದೇಗೌಡ ಕರ್ಕೊಂಡು ಸೇರಿಸ್ಕೊಳ್ರಿ, ಬೇಡ ಅಂದ್ರೆ ಕೇಳ್ರಿ. ನಾವು ಹೋಗ್ರಿ, ಇನ್ನೂ 100 ಜನ ಸೇರಿಸ್ಕೊಳ್ರಿ, ಬೇಡ ಅಂದ್ರೆ ಕೇಳ್ರಿ. ನೀವು ಯಾರೂ ಸೇರ್ಪಡೆ ಕಾರ್ಯಕ್ರಮ ಮಾಡಲ್ಲ, ಯಾರೂ ಬರಬಾರ್ದು, ಇವರೇ ಇರಬೇಕು, ಇವ್ರು ಹೇಳ್ದಂಗೆ ಕೇಳಬೇಕು. ಏನು ತೊಗಲಕ್ಕೆ ದರ್ಬಾರನ ಅಥವಾ ಜೆ ಡಿ ಎಸ್ ಪಕ್ಷನ ಯಾರು ಬರ್ಕೊಟ್ಬಿಟ್ಟದಾರ? ಇಂತಿಂಥರೇ ಮಾಡಬೇಕು ಅಂತ ಇದೆಯಾ? ಯಾಕೆ ಮಂಜೇಗೌಡಂಗೆ ಯಾರಿಗೂ ಸೇರ್ಪಡಿಸೋ ಶಕ್ತಿ ಇಲ್ವಾ? ಮಂಜೇಗೌಡ ತಾಕತ್ ಬಗ್ಗೆ ಡೌಟ್ ಇದೆಯೇನ್ರಿ? ಮಂಜೇಗೌಡರು ನಿಮ್ಮ ತಾಕತ್ತನ್ನು ಯಾವಾಗ ಪ್ರದರ್ಶನ ಮಾಡ್ತೀರಾ? ನನಗೆ ನಮ್ಮ ಮುಖಂಡರುಗಳು ಒಂದು ಆದೇಶ ಮಾಡಲಿ. ನಮ್ಮ ಮುಖಂಡರುಗಳಿದ್ದ ಹೇಳ್ತಾರೆ, ನಮ್ಮ ಪಕ್ಷದ ಮುಖಂಡರುಗಳಿದಾರಲ್ಲ, ನಮ್ಮ ರಾಜ್ಯ ಮಟ್ಟದ, ನಮ್ಮ ಜಿಲ್ಲಾ ಮಟ್ಟದ ಮುಖಂಡರುಗಳಿದ್ದಾರೆ. ಅವ್ರು ಹೇಳಿ, ಪಕ್ಷ ಮಾಡು, ಚಾಮುಂಡೇಶ್ವರಿ ಏನು ಮಾಡ್ತೀನಿ ಅಂತ ಮಾಡಲಿ. ನಾನು ಪಕ್ಷ ಸೇರಿಸ್ತೀನಿ, ನಾವು ಜನ ಸೇರಿಸ್ತೀವಿ, ನಮಗೂ ಭಗವಂತ ಎಲ್ಲ ಕೊಟ್ಟವನೇ. ಆದರೆ ಒಬ್ಬ ನಿಷ್ಠಾವಂತರನ್ನ, ಪ್ರಾಮಾಣಿಕರನ್ನ ಇವತ್ತು ಸಾರಾ ಮಹೇಶಣ್ಣರು ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಾಕೊಂಡಂಥ ಕಾರ್ಯಕ್ರಮಗಳು ಇವತ್ತು ಸರ್ಕಾರಿ ಕಾರ್ಯಕ್ರಮಗಳಾಗಿ ಬದಲಾಗಿವೆ ರೀ. ಅವ್ರನ್ನ ಮನೆ ಒಡೆಯೋ ಕೆಲಸ ಮಾಡ್ತೀರಿ ಅಂತ ಹೇಳ್ತೀರಿ. ಮನೆ ಒಡೆಯೋ ಕೆಲಸ ಮಾಡೋರು ಯಾರು ರೀ? ಇವ್ರು ಯಾರನ್ನ ಕೂರಿಸಿ ಮಾತಾಡ್ಸಿದ್ರೋ ಅವರು ಮನೆ ಒಡೆಯೋ ಕೆಲಸ ಮಾಡ್ತಿರೋದು. ಎಷ್ಟು ಮನೆ ಹಾಳಾಗವ್ರಿ? ವೇದಿಕೆ ಬಂದು ಕೂತ್ಕೊಳ್ಳಿ ಕಣ್ರಿ, ಲೆಕ್ಕ ಕೊಡ್ತೀನಿ ಕಣ್ರಿ, ಹೆಸರು ಸಮೇತ. ಓಪನ್ ಡಿಬೇಟ್ಗೆ? ಓ ಎಸ್ ಯಾವಾಗಾದ್ರೂ ಗೊತ್ತು ನನಗೆ. ನಾನು ರಾಜಕೀಯ 30-35 ವರ್ಷ ಆಗಿದೆ. ನಾನು ಸಾಕಷ್ಟು ಚಾನಲ್ಗಳಲ್ಲಿ ಮಾತಾಡಿದ್ದೀನಿ. ನನಗೆ ಒಂದೇ ಸಾಹೇಬ್ರು ಹೇಳೋದು, ಪದ ಬಳಕೆ ಚೆನ್ನಾಗಿರಬೇಕು. ಅಲ್ಲ, ಸಾರಾ ಮಹೇಶ್ರವರು ಒಬ್ಬರು ಮಾಜಿ ಮಂತ್ರಿ, ಅಲ್ಲಿ ಮಾತಾಡಿದವರೆಲ್ಲ ಏನೂ ಅಲ್ಲ. ಬಟ್ ಸಾರಾ ಮಹೇಶ್ರವ್ರಿಗೆ ಚಾಲೆಂಜ್ ಮಾಡೋದು, ನೀವು ಇಲ್ಲಿ ಬಂದು ನಾವು ಕೇರ್ನಗರಕ್ಕೆ ಬರ್ತೀವಿ ಅನ್ನೋದು, ಯಾರು ಇವ್ರ ಹಿಂದೆ ಯಾರಿದ್ದಾರೆ ನೋಡ್ರೆ? ನೋಡಿ, ಇವರೇ ನಮ್ಮ MC ನಾಣೆ ಅಂತ ಒಬ್ರು ನಮ್ಮ ಲೀಡ್ರ್ ಇದ್ದರು. ಅವರು ಒಂದು ಮಾತು ಹೇಳಿದರು, ಮಂಜೇಗೌಡ್ರೆ ಮಲಗಿರೋರನ್ನ ನಿದ್ದೆ ಮಾಡ್ತಾರೆ ಎಬ್ಬರಿಸ್ಬೋದು, ನಿದ್ದೆ ಮಾಡೋ ಥರ ಮಲಗಿರ್ತಾರಲ್ಲ ಅವ್ರು ಎಬ್ಬರಿಸೋದು ಕಷ್ಟ ಅಂತ ಹೇಳಿ. ಇವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಮಾತಾಡೋಕ್ಕಾಗಲ್ಲ. ಈಗ ನಾನು ನೇರ ಮಾತಾಡ್ತಾಯಿದ್ದೀನಿ, ಅವರು ನಮ್ಮ ಬಗ್ಗೆ ಏನಾರ ಮಾತಾಡಲಿ, ನಾನು ಚಾಲೆಂಜ್ ಮಾಡಿಕೊಡ್ತೀನಿ ಬೇಕಾರೆ, ಚಾಲೆಂಜ್ ನಾನು. ಅವರು ಇನ್ನೊಬ್ರ ಕೈಲಿ ಬಾಯಲ್ಲಿ ಮಾತಾಡಿಸ್ತಾರೆ. ಆಮೇಲೆ ಮಾತಾಡಿಸ್ಬೇಕಾದ್ರೆ ಆ ವ್ಯಕ್ತಿ ಯಾರು, ಆಮೇಲೆ ಯಾವ ಪದಗಳನ್ನ ಬಳಸ್ತಾವ್ರೆ, ನಾನು ಮಾತಾಡಬೇಡ ಅಂತ ಹೇಳ್ತಿಲ್ಲ ಸರ್. ಇಲ್ಲಿ ಪ್ರಶ್ನೆ ಬಂದಿರೋದು ಏನು ಗೊತ್ತಾ ಸರ್? ಮಾದೇಗೌಡರು JDS ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಟೈಮು ಡೇಟು ಕೊಟ್ಟವ್ರೆ HD ಕುಮಾರಸ್ವಾಮಿಯವರು. HD ಕುಮಾರಸ್ವಾಮಿಯವರು ಪೋಸ್ಟ್ಮನ್ ಮಾಡಿ ನಾನು ಬರೋಕ್ಕಾಗಿಲ್ಲ ಅಂದರು. ಸಾರಾ ಮಹೇಶ್ರವರು ಹರಿಬಿರಿಲಿ ಏನಕ್ಕೆ ಈ ಕಾರ್ಯಕ್ರಮ ಮಾಡಿದ್ರು? ಇದೇ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಾರಾ ಮಹೇಶ್ವರು ಹೇಳ್ತಾರೆ, GD ಹರೀಶ್ ಗೌಡ್ರ ನಾಯಕತ್ವದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾ ದಳ ಕಾರ್ಯಕ್ರಮ ಮಾಡಬೇಕಾದ್ರೆ GD ಹರೀಶ್ ಗೌಡ್ರು ಬೇಕು. ಮಾದೇಗೌಡರು ಪಕ್ಷಕ್ಕೆ ಸೇರಬೇಕಾದ ಸಂದರ್ಭದಲ್ಲಿ GD ಹರೀಶ್ ಗೌಡ್ರ ಗಣನೆಗೆ ತೊಗೊಳ್ಳಿಲ್ಲ ಅಂದರೆ ಇದು ಕಾಂಟ್ರವರ್ಸಿ ಕಾರಣ ಅನ್ನೋದು ಅವ್ರ ವಾದ. ನೋಡಿ, GT ಹರೀಶ್ ಗೌಡ್ರ ಆಗ್ಬೋದು, ಮಂಜೇಗೌಡ ಆಗ್ಬೋದು,
ಇನ್ನೊಬ್ಬರು ಆಗ್ಬೋದು ಇಂಪಾರ್ಟೆಂಟ್ ಅಲ್ಲ. ಜನತಾದಳ ಕಾರ್ಯಕ್ರಮ ಮಾಡಿದರು, ಅದರಲ್ಲಿ ನಾವು ಕೂಡ ಭಾಗವಹಿಸಿದ್ದು. ಅಲ್ಲಿ ಎಲ್ಲರೂ ಕೂಡ ಜಿ ಟಿ ಹರೀಶ್ ಗೌಡರು ನೋಡ್ಕೊಂಡು ಬಂದಿಲ್ಲ, ಪಾರ್ಟಿನೂ ನೋಡ್ಕೊಂಡು ಬಂದವ್ರೆ, ಕುಮಾರಣ್ಣರು ನೋಡಿಕೊಂಡು ಬಂದವ್ರೆ, ನನ್ನ ಅಭಿಮಾನಿಗಳೂ ಬಂದವ್ರೆ. ಬಂದಿರಲಿಲ್ಲ ಹಂಗಾರೆ ಎಷ್ಟು ಜನ ಫ್ಲೆಕ್ಸ್ ಹಿಡಿದ್ರೆ ನನ್ನ ಫೋಟೋ ಹಾಕೊಂಡಲ್ಲಿ? ಹಂಗಾರೆ ಅವರೆಲ್ಲ ಬಂದಿದ್ದೆ ಅದಕ್ಕೆ? ಪಾರ್ಟಿ ಅನ್ನೋರು ಯಾರು ಇಲ್ವ ಹಂಗಾರೆ? ಮತ್ತು JDS ಬಾವುಟ ಯಾಕೆ ಹಾಕಬೇಕಾಗಿತ್ತು? ಕುಮಾರಣ್ಣವ್ರ ಫೋಟೋ ಯಾಕೆ ಹಾಕಬೇಕಾಗಿತ್ತು? ದೇವೇಗೌಡರು ಸಾಹೇಬ್ರ ಫೋಟೋ ಹಾಕಬೇಕಾಗಿತ್ತು? ನಿಖಿಲಣ್ಣವ್ರನ್ನ ಯಾಕೆ ಮೆರವಣಿಗೆ ಕರ್ಕೊಳ್ಬೇಕಾಗಿತ್ತು? ನಾನು ಅವ್ರು ಕಾರ್ಯಕ್ರಮ ಮಾಡಲಿರಿ, ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ಸಭೆ ಒಳಗಡೆ ಹೇಳಿದೆ, ನಮ್ಮಿಂದ ಏನಾದ್ರೂ ಖರ್ಚು ವೆಚ್ಚಗಳಿದ್ರೆ ಜವಾಬ್ದಾರಿ ಕೊಡಿ. ಅಲ್ಲ, ಜವಾಬ್ದಾರಿ ಕೊಟ್ಟರು, ಇಲ್ಲ ಅಂತ ಹೇಳಲ್ಲ. ಹಣ ಖರ್ಚಿನ ವಿಚಾರ ನಮಗೇನು ಕೊಡಲಿಲ್ಲ, ಹಣ ನಾನು ಖರ್ಚು ಮಾಡ್ತೀನಿ ಬೇಡ ಅಂದರು. ನೀವು ಮಾಡೋ ವಿಚಾರ ಅಂದರೆ ನಾನು ಮಾಡಿದೆ ಅನ್ಸ್ಕೊಳಕ್ಕಂಗಾರೆ. ಸಾರಾ ಮಹೇಶಣ್ಣರದೇ ಅಂದರು, ನೋಡಪ್ಪ ಅದು ಎಷ್ಟು ಕೊಡ್ಬೇಕು ಹೇಳಪ್ಪ, ನಾನು ಕೊಡ್ತೀನಿ. ಚಾಮುಂಡೇಶ್ವರಿನೂ ಸತ್ಯ ಕಂಡ್ರಿ, ತಿರುಪತಿ ಬಾಲಾಜಿ ಅಣ್ಣಗೂ ಸತ್ಯ. ಅಲ್ಲಿ ಇವರಿದ್ದರು, ಯಾರು ಜಿ ಟಿ ಹರೀಶ್ ಗೌಡ್ರು, ಅದಾದಮೇಲೆ ಅಶ್ವಿನ್ ಕುಮಾರ್ ಅವರಿದ್ದರು, ಆಮೇಲೆ 4-6 ಜನ ನಮ್ಮ ಪಕ್ಷದ ಅಧ್ಯಕ್ಷಗಳಿದ್ದರು, ಸಿಟಿ ಅಧ್ಯಕ್ಷರಿದ್ದರು. ಎಲ್ಲರ ಮುಂದೆ ಕೂತ್ಕೊಂಡು ನಾನು ಹಂಗಂದೆ, ನೋಡಿರಿ ಅದೆಷ್ಟು ಲಕ್ಷ ಬೇಕು ಅಂತಲೂ ಕೇಳಿದೆ. ಕೇಳಬೇಕಾರೆ ಹರೀಶ್ ಗೌಡ್ರನ್ನೇ ಕೇಳಿ. ಕಾರ್ಯಕ್ರಮ ಸಕ್ಸಸ್ ಆಗಬೇಕು, ಶಾಮಿಯಾನ ಊಟದ ಖರ್ಚೆಲ್ಲ ಬರ್ತದೆ, ಈಗ ಖರ್ಚು ವೆಚ್ಚ ಬರ್ತದೆ, ಅದರಲ್ಲೇನಾದ್ರು ಖರ್ಚು ವೆಚ್ಚಗಳಿದ್ರೆ ನನಗೆ ಹೇಳಿ, ನಾನು ಮಾಡಿಕೊಡ್ತೀನಿ ಅಂದೆ. ನಮ್ಮ ಬಾಸ್ ಮಹೇಶ್ ಅಣ್ಣವರು ಅದೇ ಅಂದರು, ಅದೇನು ಹೇಳ್ರಿ ಹರೀಶ್ ಅವರೇ, ನಾನು ಅವ್ರು 4-5 ಸರಿ ಹೇಳಿದ್ರು ಬಿಡಿ, ಅವರು 4 ಸಿಕ್ಕಿದಾಗೆಲ್ಲ ಅದೇನು ಖರ್ಚು ವೆಚ್ಚ ಬರಬೇಕು ನಾನು ಕೊಡ್ತೀನಿ ಅಂತ ಅಣ್ಣನೂ ಅಂದರು. ನಮ್ಮ ಪಿರಿಯಾಪಟ್ಟಣ ಮಾದೇವಣ್ಣವ್ರು ಅದೇ ಅಂದರು, ಅದೇನು ಹೇಳ್ರಿ ನಾನು ಕೊಡ್ತೀನಿ ಪಿರಿಯಾಪಟ್ಟಣ ಮಾದೇವಣ್ಣವ್ರು ಅಂದರು. ಯಾರ ಹತ್ರ ಇವರು ದುಡ್ಡೇನು ಹಾಕ್ಸ್ಲಿಲ್ಲ, ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ನಾವೆಲ್ಲ ಹಾಕ್ತೀವಿ ಅಂದು. ಅಂದರೆ ನೀವು ನಮ್ಮ ಕೈಲಿ ಹಾಕ್ಸ್ತಿರೋ ಉದ್ದೇಶ ನಾನು ಮಾಡಿದೆ ಅಂತಕ್ಕಂಥದ್ದು, ನನಗೋಸ್ಕರ ಪಾರ್ಟಿ ಜನ ಬಂದರು ಅಂತಕ್ಕಂಥದ್ದು ಉದ್ದೇಶ. ನನಗೂ ಹೇಳಿಕಂಡ್ರಿ ನಾನು ಮಾಡ್ತೀನಿ ರೀ, ನನಗೂ ಸಾಮರ್ಥ್ಯ ಇದೆಯಪ್ಪ, ನನ್ನ ಅಭ್ಯರ್ಥಿ ಅಲ್ಲ ನಾನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕಂತ ಉದ್ದೇಶ ನನಗಿಲ್ಲ. ನನ್ನ ಪಕ್ಷಕ್ಕೋಸ್ಕರ ನಾವು ಯಾವ ತ್ಯಾಗ ಬೇಕಾದರೂ ಮಾಡ್ತೇವೆ, ನಮ್ಮ ವರಿಷ್ಠರ ಆದೇಶದ ಮೇರೆಗೆ. ಗೊತ್ತಾಯ್ತಲ್ಲ? ಮಂಜೇಗೌಡರು ಮಾತಾಡ್ತಾರೆ, ಸಾರಾ ಮಹೇಶ್ ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಕಾಂಟ್ರವರ್ಸಿ. ಸಾರಾ ಮಹೇಶ್ ಅವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕರ್ಕೊಬಂದು ಗೆಲ್ಲಿಸೋ ಸಾಮರ್ಥ್ಯ ಮಂಜೇಗೌಡರಿಗೆ ಇದೆಯಾ ಅನ್ನೋದು ಪ್ರಶ್ನೆ. ಮಿಲ್ಟ್ರಲ್ಲಿ ಒಂದು ಮಾತು ಹೇಳ್ತಾರೆ, ಕೊಯ್ಶಕ್ ಅಂತ. ಕೊಯ್ಶಕ್ ಕನ್ನಡದಲ್ಲಿ ಏನಾರ ಡೌಟಾ ಅಂತ. ಆದರೆ ಸಾರಾ ಮಹೇಶಣ್ಣರು ಬಂದ್ರೂ ನಾವು ಓಡಾಡ್ತೀವಿ, ಗೆಲ್ಲಿಸ್ತೀವಿ. ನಮ್ಮ ಪಕ್ಷ ಯಾರಿಗಾದ್ರೂ ಟಿಕೆಟ್ ಕೊಟ್ಟು, ನಮ್ಮ ಸಾರಾ ಮಹೇಶಣ್ಣವರು, ನಮ್ಮ ನಿಖಿಲಣ್ಣವರು, ನಮ್ಮ ಕುಮಾರಣ್ಣವರು, ನಮ್ಮ HD ದೇವೇಗೌಡರು ಸಾಹೇಬರು, ನನ್ನ ಪಕ್ಷದ ವರಿಷ್ಠರು, ಇವ್ರನ್ನ ಗೆಲ್ಸ್ಕೊಬನ್ನಿ ಅಂತಂದರೆ ಶತಾಯ ಗತಾಯ ಚಾಮುಂಡೇಶ್ವರಿ ನಾವು ಗೆಲ್ಸ್ಕೊಂಬರ್ತೀವಿ. ನಾನು ಅನ್ನೋ ಪದ ಬರಬಾರ್ದು, ನಾವು ಅನ್ನೋ ಪದ ಬರಬೇಕು. 2018ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನೇ ಸೋಲಿಸಿದ್ದೀನಿ, ಮತ್ತು ಯಾರು ಬಂದರೂ ನಂಗೆ ಲೆಕ್ಕ ಇಲ್ಲ. ಯಾವ ಪಕ್ಷದಿಂದ? ಇಂಡಿಪೆಂಡೆಂಟಾಗ ಯಾವ ಪಕ್ಷದಿಂದ? ದೇವೇಗೌಡರು ಫೋಟೋ ಹಾಕೋದಾಗೆಲ್ಲ ಕದ್ದೇನ್ರಿ, ಕುಮಾರಣ್ಣವ್ರ ಫೋಟೋ ಹಾಕೋದಾಗೆಲ್ಲ ಕದ್ದೇನ್ರಿ, ನಿಖಿಲಣ್ಣವ್ರ ಫೋಟೋ ಹಾಕೋದ್ರಾಗೆಲ್ಲ ಕದ್ದೇನ್ರಿ? ಸಾಧ್ಯನೇ ಇಲ್ಲ. ಇವತ್ತು ನಮ್ಮ JDS ಕಾರ್ಯಕರ್ತರು ಹೆಂಗಿದ್ದಾರೆ ಅಂದರೆ, ನನ್ನನ್ನು 15 ದಿನಕ್ಕೆ MLC ಮಾಡಿದ್ರು. ನನ್ನನ್ನು ತುಂಬ ಅದೃಷ್ಟವಂತಲ್ಲ ನಾನು, ಪಕ್ಕ ನಿಷ್ಠಾವಂತ ಕಾರ್ಯಕರ್ತ. ಅದು ಸಿಕ್ಕಿದೆ ಬೆಲೆ. ಅದು ಅಂದರೆ JDSನಲ್ಲಿ 15 ದಿನಕ್ಕೂ MLC ಮಾಡುವಂಥ ಕಾರ್ಯಕರ್ತರು ಇದ್ದಾರೆ ಮೈಸೂರಲ್ಲಿ. ಪುನಃ ಕೇಳ್ತೀನಿ, ಕೊಯ್ಶಕ್ ನನ್ನ ಪಾರ್ಟಿ ಹೆಂಗಿದೆ? ಮಂಜೇಗೌಡರು ವ್ಯಕ್ತಿ ಪೂಜೆ ಮಾಡ್ತಾರೆ, ಬೆಳಗ್ಗೆದ್ದರೆ ಸಾರಾ ಮಹೇಶ್ ಅವರು ಅಂತ ಹೇಳ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡರು ಇದ್ದಾರೆ, ಜಿಲ್ಲಾ ನಾಯಕತ್ವದಲ್ಲಿ ಸಾರಾ ಮಹೇಶ್ ಅವರು, GT ದೇವೇಗೌಡರು ಜೋಡಿ ಎತ್ಕೊಳ್ಳಿದ್ದಂಗೆ. ಇಬ್ಬರನ್ನ ಒಂದು ಮಾಡೋ ಕೆಲಸನೇ ಮಾಡ್ತಾ ಇಲ್ಲ ಮಂಜೇಗೌಡರು. ನಾನು ಹೇಳ್ತಕ್ಕಂಥದ್ದು ಇವರೇ, ಈಗ ನಿಮ್ಗೆ ಉಪಕಾರ ಮಾಡಿದವ್ರನ್ನ ಸ್ಮರಿಸ್ತೀರಾ, ನಿಮಗೆ ಕೆಟ್ಟದ್ದು ಮಾಡಿದ್ರೆ ಸ್ಮರಿಸ್ತೀರಾ ಸರ್? ಇವ್ರು ನನ್ನ ಸೋಲ್ಸೋಕ್ಕೆ ಭಾಳ ಟ್ರೈ ಮಾಡಿದಾರಲ್ಲ ಸರ್. ಇವರು ಟ್ರೈ ಮಾಡಿದ್ರು, ಹರೀಶ್ ಗೌಡರು ಟ್ರೈ ಮಾಡಲಿಲ್ವಾ ಸರ್ ನನ್ನ ಸೋಲ್ಸೋಕ್ಕೆ? ಸರ್ ನಮ್ಗೆ ಹೊಂದ್ಕೊಳ್ಳೋಕ್ಕಾಗಲ್ಲ ಸರ್, ನಮ್ಗೆ ಆಗಲ್ಲ. ನಾವು ಮಿಲ್ಟ್ರಿಂದ ಬಂದರು ಸರ್, ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಸರ್. ನೇರ ಮಾತಾಡ್ತೀವಿ ಸರ್. ನಾಳೆದು ಏನು ಬೇಕಾದ್ರೂ ಆಗಲಿ ಸರ್, ಭಗವಂತ ಮೇಲೆ ಬಿಟ್ಬಿಡ್ತೀನಿ ಸರ್. ನಾನು 15 ದಿನದ ಹಿಂದೆ ಮಂಜೇಗೌಡರು MLC ಆಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ವಲ್ಲ ಸರ್. ಸುದೃಢವಾಗಿದೆ ನಮ್ಮ ನಾಯಕರು ಸಾರಾ ಮಹೇಶಣ್ಣರ ಲೀಡರ್ಶಿಪ್ಪಲ್ಲಿ ನನ್ನನ್ನು ಜನ ಗೆಲ್ಲಿಸ್ತಾರೆ ಅಂತ. ಐ ಕೆನಾಟ್ ಇಮ್ಯಾಜ್. ನೀವು ನಾನಲ್ಲ, ನನ್ನ ಮನೆ ಒಳಗಡೆನೇ ಯಾರೂ ಇಲ್ಲ. ಸಾರಾ ಮಹೇಶ್ ಅವರ ಶಕ್ತಿ ಸಾಮರ್ಥ್ಯ ಮಂಜೇಗೌಡರು MLC ಆದಮೇಲೆ ನಿಮ್ಗೆ ಅರ್ಥ ಆಯ್ತಾ, ರಿಯಲೈಸ್ ಆಯಿತಾ? ಸಾರಾ ಮಹೇಶ್ ಒಳಗಡೆ ಒಬ್ಬ ನಾಯಕತ್ವ ಇದ್ದಾರೆ, ಸಾರಾ ಮಹೇಶ್ ಮನಸ್ಸೊಳಗಡೆ ಒಬ್ಬ ಹ್ಯುಮ್ಯಾನಿಟಿ ಇದೆ, ಮನುಷ್ಯತ್ವ ಇದೆ ಅನ್ನೋದು ನಿಮ್ಗೆ ಅರ್ಥ ಆಯ್ತಾ ಗೌಡ್ರೆ? ನೋಡಿ ಸಂತೋಣ, ನಿಮ್ಮೊಂದು ಮಾತು ಹೇಳ್ತೀನಿ ಕೇಳಿ ಸರ್. ಸಾರಾ ಮಹೇಶಣ್ಣ ನನ್ನನ್ನು MLC ಮಾಡಿದರು, ನನ್ನ ಪಕ್ಷ ಟಿಕೆಟ್ ಕೊಡ್ತು, ನಮ್ಮ ವರಿಷ್ಠ ಆಶೀರ್ವಾದ ಮಾಡಿದರು. ಇವ್ರು ಯಾರೊಬ್ಬರು MLC ಮಾಡಿದಾರೇನ್ರಿ?
ಯಾರಿಗೆ ಬೇರೆಯವರು. ನೀವು ಅಲ್ಲ ಯಾರು ಅಂದರೆ ಯಾರು ಬೇರೆ ಯಾರಾದ್ರೂ ಹಾಂ, ಇವತ್ತು ಪಕ್ಷ ಸದೃಢವಾಗಿರಬೇಕು ಸರ್. ಸಿಂಪಲ್ ಒಂದೇ ವರ್ಡಲ್ಲಿ ಹೇಳ್ತೀನಿ ಕೇಳಿ ಸರ್. ನನ್ನ ಸ್ನೇಹಿತರು ಯಾರ್ಯಾರು ಮಾತಾಡಿದ್ದಾರೆ ಮಹೇಶ್ ಅಣ್ಣರ ಬಗ್ಗೆ, ನಿಜವಾಗ್ಲೂ ಅವ್ರ ಸ್ವಂತ ಬುದ್ಧಿ ಅಲ್ಲ ಸರ್. ನಾವಾದರೂ ಕೂಡ ಅಷ್ಟೇ, ಸಾರಾ ಮಹೇಶ್ ಅಣ್ಣರು ಅಷ್ಟೇ, ಈವನ್ ಜಿ ಟಿ ದೇವೇಗೌಡರ ಬಗ್ಗೆ ಒಂದು ಮಾತಾಡಲ್ಲ ನಾವು ಸರ್. ಈವನ್ ಟುಡೇ ಸಾರಾ ಮಹೇಶ್ ಅಣ್ಣವರು ಮಾತಾಡುವಾಗ ಈ ಒಂದು 2-3 ತಿಂಗಳ ಮುಂಚೆ ನಮ್ಮ ನಾಯಕರು ನಮ್ಮ ಲೀಡ್ರು ಅಂತಿದ್ರು ಅವರು. ಬಟ್ ನಾನೇ ಯಾವತ್ತು ನಮ್ಮ ಲೀಡ್ರ್, ನಾನು ಯಾವಾಗ ಅವರು MLC ನಾನು ಸೋಲಿಸೋದಕ್ಕೆ ಅವರು ಪ್ರಯತ್ನ ಮಾಡಿದರು, ಆ ಕ್ಷಣದಲ್ಲಿ ಅವ್ರನ್ನ ನನ್ನ ಲೀಡ್ರನ್ನ ಬಿಟ್ಬಿಟ್ಟೆ. ನಾನು ಈಗಲೂ ಲೀಡ್ರ್ ಅಂತ ಹೇಳಲ್ಲ ನಾನು. ಬಟ್ ಪಾರ್ಟಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾನು ಓಡಾಡ್ತೀನಿ. ನನ್ನ ಪಾರ್ಟಿ ಗೇಮ್ ಪ್ಲಾನ್ ಮಾಡಲ್ಲ, ಬ್ಯಾಕ್ ಸ್ಕ್ಯಾಬ್ ಹಾಕಲ್ಲ, ಒಳ್ಳೆಯ ಹೊಡೆಯಲ್ಲ. ಮಂಜೇಗೌಡರು ಜಿ ಟಿ ದೇವೇಗೌಡನ MLA ಮಾಡ್ಕೊಂಡು ಬರ್ತೀರಾ ಸರ್? ಜಿ ಟಿ ದೇವೇಗೌಡರಂತಲ್ಲ, ನನ್ನ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಅವ್ರನ್ನ, ನನ್ನ ಪಕ್ಷ ಯಾರಿಗೆ ಬಿ ಫಾರ್ಮ್ ಕೊಟ್ಟು ಕಳಿಸ್ತದೆ ಸರ್. ಒಂದು ಹೇಳ ಸರ್, ನಿಮಗೆ ನಾಳೆ ಬೆಳಿಗ್ಗೆ JDS ಬಾವುಟ ಫ್ಲಾಗ್ ಹಾಕ್ಬಿಟ್ಟು ದೇವೇಗೌಡರು ಸಾಹೇಬ್ರದ್ದು, ಕುಮಾರಣ್ಣರದ್ದು, ನಿಖಿಲ್ ಅವ್ರದ್ದು ಫೋಟೋ ಕಳಿಸ್ಬಿಟ್ರೆ ನಮ್ಮ ಲೀಡ್ರು ಸರ್ ನೀವು. ನಮ್ಮನ್ನು MLA ಮಾಡ್ತೀರಾ ಪತ್ರಕರ್ತನು? ಅದು ಹಣೆ ಬರೆದಿರಿದ್ರೆ ಯಾರೇನೂ ಮಾಡೋಕ್ಕಾಗಲ್ಲ. ಪಕ್ಷದಲ್ಲಿ ಒಂದು ಸಂಘಟಿತವಾದಂಥ ಒಂದು ಪಕ್ಷದಲ್ಲಿ. ಓಕೆ, ಜಿ ಟಿ ಹರೀಶ್ ಗೌಡ್ರಲ್ಲಿ ಕ್ಯಾಂಡಿಡೇಟ್ ಆದರೆ ನಿಮ್ಮ ನಿಲ್ವೇನಾಗಿರುತ್ತೆ? ನಾನು ಮೊದಲೇ ಹೇಳಿದ್ನಲ್ಲ ಸರ್, ನನ್ನ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು, ನಿಮಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಪತ್ರಕರ್ತರ ಟಿಕೆಟ್ ಕೊಟ್ಟರು, ನನ್ನ ಪಾರ್ಟಿ ಟಿಕೆಟ್ ಕೊಡಬೇಕು. ಸಾರಾ ಮಹೇಶ್ ಅವರು ಪಕ್ಷಕ್ಕೆ ಆಗಿದ್ದಾರೆ. ಅವರ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿಯನ್ನು ರಾಜಕಾರಣಕ್ಕೆ ತರ್ತಾ ಇಲ್ಲ. ಮಂಜೇಗೌಡರನ್ನ 15 ದಿನಕ್ಕೆ MLC ಮಾಡ್ತಾರೆ. ಆದರೂ ಸಾರಾ ಮಹೇಶ್ ಅವ್ರ ಮೇಲೇ ಎಲ್ಲರೂ ಕಲ್ಲು ಹೊಡಿತಿದ್ದಾರೆ. ಸಾರಾ ಮಹೇಶ್ ಅವರು JDSನ ಇಬ್ಬಾಗ ಮಾಡ್ತಿದ್ದಾರೆ. ಸಾರಾ ಮಹೇಶ್ ಅವರು GTD ಕುಟುಂಬವನ್ನು ಇಬ್ಬಾಗ ಮಾಡ್ತಿದ್ದಾರೆ. ಪದೇ ಪದೇ ಸಾರಾ ಮಹೇಶ್ ಅವ್ರ ವಿರುದ್ಧನೇ ಈ ಆರೋಪಗಳು ಯಾಕೆ ಬರ್ತಾ ಇದೆ ಸರ್? ಜಿ ಟಿ ದೇವೇಗೌಡರಿಗೂ ಹರೀಶ್ ಗೌಡ್ರಿಗೂ ಸಾರಾ ಮಹೇಶ್ ಹೋಗ್ಬಿಟ್ಟು ಬೇರೆಯಾಗಿ ನೀವು ಜಗಳಾಡಿ ಅಂತ ಹೇಳಿದ್ರೆ, ಅವರ ಒಂದು ಮನೆ ಒಳಗಡೆ ನಡವಳಿಕೆಗಳಿಂದ ಅವ್ರು ದೂರ ಆದರೆ ಸಾರಾ ಮಹೇಶ್ ಜವಾಬ್ದಾರ. ಆಮೇಲೆ ನನಗೆ ಆರ್ಮಿಯಿಂದ ಬರಬೇಕಾದ್ರೆ ನನಗೆ ಎಕ್ಸಾಂಪಲ್ರಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನ್ನನ್ನು ನೋಡಿ ಇನ್ನೊಬ್ಬ ಕಲಿಬೇಕಂತಕ್ಕಂಥ ಸರ್ಟಿಫಿಕೇಟ್ ನನಗೆ ಕೊಟ್ಟಿರೋದು. ರಾಜಕಾರಣದಲ್ಲಿ ಇವತ್ತು 224 ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಯಾರಾದರೂ ಒಬ್ಬರು ಮಾದರಿ ರಾಜಕಾರಣಿ ಒಬ್ಬರನ್ನ ನೋಡಿ ಕಲಿಬೇಕಂತ ರಾಜಕಾರಣ ಮಾಡ್ತಾರೆ ಅಂತಂದರೆ ಅದು ಸಾರಾ ಮಹೇಶ್ ಅಣ್ಣವರು ಸರ್. ಒಂದು ಸರ್, ಯಾವ ರೀತಿಯಲ್ಲೂ ಕೂಡ ಆ ಮನುಷ್ಯನ ಬೇರೆ ಹೋಲಿಕೆ ಮಾಡೋಕ್ಕಾಗಲ್ಲ ಸರ್. ಸಾರಾ ಮಹೇಶ್ ಅವರು ನೋಡಲಿಕ್ಕೆ ಒಂದು ಹೊರಟು ಸ್ವಲ್ಪ ನೇರವಾಗಿ ಮಾತಾಡ್ತಾರೆ, ಅದೇ ಅವ್ರಿಗೆ ಬ್ಯಾಕ್ ಸ್ಕ್ಯಾಬ್ ಆಗ್ತಿದೆ, ತಿರುಗುಬಾಣ ಆಗ್ತಾ ಇದೆ. ನೀವು ಯಾವುದೇ ಸಿನಿಮಾ ನೋಡಿ, ಯಾವುದೇ ಪುಸ್ತಕ ನೋಡಿ, ಯಾವುದೇ ಕಥೆಗಳನ್ನ ಕೇಳಿ, ಎಲ್ಲೂ ಕೂಡ ನೇರ ನೋಡಿ ಲೋಕ ವಿರೋಧಿ. ಇವರಿಗೆ ಚಮ್ಮ ಕೊಡೋಕ್ಕೆ ಬರಲ್ಲ, ನೈಸಾಗಿ ಮಾತಾಡೋಕ್ಕೆ ಬರಲ್ಲ. ತಪ್ಪು ಮಾಡೋದನ್ನು ಖಂಡಿಸ್ತಾರೆ, ಸರಿ ಮಾಡೋದನ್ನು ಹೆಗಲ ಮೇಲೆ ಕೈ ಹಾಕುತ್ತಾರೆ. ಸರಿಯಾದ ಕೆಲಸ ಮಾಡೋನು ಯಾರು? ಸರಿಯಾಗಿರೋನು. ತಪ್ಪು ಕೆಲಸ ಮಾಡೋನು ಯಾರು? ಇವತ್ತು ಸುಳ್ಳಿ ಸಿಗೋ ಬೆಲೆ ನಿಜ ಸಿಗಲ್ಲ, ಬಟ್ ಪರ್ಮನೆಂಟಾಗಿ ಸಿಗೋದು ಬೆಲೆ ಸತ್ಯಕ್ಕೆ. ತಾಳ್ಮೆ ಇರಬೇಕು. ಬಟ್ ಆದರೆ ಒಂದು ತಿಳ್ಕೊಳ್ಳಿ ಸರ್, ಸಾರಾ ಮಹೇಶ್ನವ್ರ ಬಗ್ಗೆ ಅವ್ರು ಮಾತಾಡ್ತಕ್ಕಂಥದ್ದಿಲ್ಲ, ಎಚ್ಚರಿಕೆ ಕೊಡತಕ್ಕಂಥದ್ದಿಲ್ಲ. ಆ ಎಚ್ಚರಿಕೆ ಕೊಡತಕ್ಕಂಥ ಅವ್ರ ಗನಂದಾರಿ ಇದ್ದರೆ ಒಂದು ವೇದಿಕೆ ಬರಲಿ, ನಾನು ಉತ್ತರ ಕೊಡ್ತೀನಿ. ನನಗೆ ಬಂದು ಚಾಲೆಂಜ್ ಮಾಡಲಿ. ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅಲೆ ಇತ್ತು, ಸುನಾಮಿ ಇತ್ತು. ಆ ಸುನಾಮಿಯನ್ನು ಈಜಿ ಗೆದ್ದವರು ಜಿ ಟಿ ದೇವೇಗೌಡರು, ಹರೀಶ್ ಗೌಡರು. ಸಾರಾ ಮಹೇಶ್ ಅವ್ರು ಯಾಕೆ ಸೋತರು ಹಾಗಾದ್ರೆ? ನಾನು ಪದೇ ಅದನ್ನ ಹೇಳ್ತಿದ್ದೀನಿ ಸರ್. ಪಕ್ಷದ ಮಾನ ಮರ್ಯಾದೆಯನ್ನು ಉಳಿಸಿದ್ದೇ ನಾವು ಅಪ್ಪ ಮಕ್ಕಳು. ಈಗ ಸಾರಾ ಮಹೇಶ್ ಅವರು ಜಿಲ್ಲಾ ನಾಯಕತ್ವ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಗ್ಯಾರಂಟಿ ಅಲೆಯ ನಡುವೆ ಇಬ್ಬರು ಮಾತ್ರ ಗೆಲ್ಲಕ್ಕಾಯ್ತು. ಹಂಗಾರೆ ನಾನು ಗೆದ್ದುಬಿಟ್ಟಿದ್ರೆ ಪಕ್ಷದ ಮರ್ಯಾದೆ ಹೋಗ್ಬಿಡೋದ? ನಾನು ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟರಲ್ಲ, ಆ ಕೆಲಸ ಯಾಕೆ ಮಾಡಲಿಲ್ಲ? ಅಂದರೆ ಇವ್ರ ಮನೆ ಮಾತ್ರ ರಾಜಕಾರಣನಾ? ಇನ್ನೊಬ್ಬ ಯಾರು ಗೆಲ್ಲಬಾರ್ದ? ಅದನ್ನು ಬಿಡಿ ಅಂತ ಹೇಳ್ತಾರೆ. ನಾನು ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ನಿಜವಾಗ್ಲೂ ಒಂದು ಹೇಳ್ತೀನಿ, ಮುಟ್ಟು ನೋಡ್ಕೊಳ್ಳೋ ಕ್ವಶನ್ ಅಂತಲ್ಲ, ಆ ಥರ ಕ್ವಶನ್ ನಾನು ಕೇಳಿದ್ರಿ ನೀವು. ಅವರು ಗೆಲ್ಲಬೇಕಾದ್ರೆ, ಅವ್ರ ಸಂಸಾರ ಗೆಲ್ಲಬೇಕಾದ್ರೆ ಅವರಿಗೆ ಪಕ್ಷ ಬೇಕು. ಅವ್ರು ಗೆದ್ದರೆ ಮಾತ್ರ ಪಕ್ಷಕ್ಕೆ ಹೆಸರು. ಇನ್ನೊಬ್ಬ JDS ಪಕ್ಷ ಗೆದ್ದರೆ ಪಕ್ಷಕ್ಕೆ ಹೆಸರಿಲ್ವ? ಅದನ್ನು ನಾವು ಹಂಗಾರೆ ಪಕ್ಷಕ್ಕೆ ಅದು ಕಳಂಕನ. ಗೆದ್ದುಬಿಟ್ರೆ ಅವನು ಯಾಕೆ ಈ ಥರ ಡಬಲ್ ಸ್ಟ್ಯಾಂಡರ್ಡು ಮೈಸೂರು ಜಿಲ್ಲಾ ರಾಜಕಾರಣದಲ್ಲಿ? ನಾವು ಕಾರ್ಯಕರ್ತರುಗಳು, ನಮ್ಮ ಪಕ್ಷದ ಮತದಾರಿದ್ದೀವಲ್ಲ, ನಾವು ಬುದ್ಧಿವಂತರಾಗಬೇಕು. ನಾವು ವ್ಯಕ್ತಿ ಪೂಜೆ ಮಾಡೋದನ್ನು ಫಸ್ಟ್ ಬಿಡಬೇಕು, ಪಕ್ಷದ ಪೂಜೆ ಮಾಡಬೇಕು. ಮಂಜೇಗೌಡರು ಈಗ ವ್ಯಕ್ತಿ ಪೂಜೆ ಮಾಡ್ತಾರ, ಪಕ್ಷ ಪೂಜೆ ಮಾಡ್ತಾವ್ರ? ನಾನು ಪಕ್ಷ ಪೂಜೆ ಮಾಡ್ತಿದ್ದೆ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಸಾರಾ ಮಹೇಶ್ ಅವ್ರು ನಮ್ಮ ಬಾಸ್ ಅಂತ ಹೇಳ್ತೀರಾ? ಜಿ ಟಿ ದೇವೇಗೌಡರು ಫಾಲೋವರ್, ಅವರು ನಮ್ಮ ಬಾಸ್ ಅಂತ ಹೇಳ್ತಾರೆ. ಬಾಸ್ ಅಂತ ಹೇಳಿ ಬಾಸ್ ಮಾತು ಕಟ್ಕೊಂಡು ಇನ್ನೊಬ್ರು ತೇಜೋವಧೆ ಮಾಡಬಾರ್ದು ಸರ್. ಇವ್ರು ನಿನ್ಸಕ್ಕೆ ನನಗೇನು ಸರ್ ಹಕ್ಕಿದೆ? ನಾನು ಯಾರು? ನಾನು ಏನು ಕೊಟ್ಟಿದ್ದೀನಿ ಅವ್ರಿಗೆ? ಸಾರಾ ಮಹೇಶ್ನ ಬಗ್ಗೆ ಮಾತಾಡಬೇಕಾದ್ರೆ ಸಾರಾ ಮಹೇಶ್ ಇವ್ರು ಏನು ಕೊಟ್ಟಿದ್ದಾರೆ? ಇವರು MLA ಮಾಡಿದ್ದಾರಾ? MP ಮಾಡಿದ್ದಾರಾ? ಏನು ಮಾಡಿದ್ದಾರೆ? ಒಬ್ಬ ಈ ದೇಶದ ಪ್ರಜೆ ಅಂತ ತಿಳ್ಕೊಂಡು ಮಾತಾಡ್ತಾರೆ. ಯಾರ ಬಗ್ಗೆ? ದೇಶ ಪ್ರಜೆ ಬಗ್ಗೆನೇ.
ಜೆ ಡಿ ಎಸ್ನವ್ರು ಯಾರ ಬಗ್ಗೆ ಮಾತಾಡ್ತವ್ರೆ? ಚಾಮುಂಡೇಶ್ವರಿ ಜೆ ಡಿ ಎಸ್ನವ್ರು ಯಾರ ಬಗ್ಗೆ ಮಾತಾಡ್ತವ್ರೆ? ಜೆ ಡಿ ಎಸ್ನವ್ರ ಬಗ್ಗೆನೇ. ಮಹೇಶಣ್ಣ ಮಾಡಿದ್ದೇನು ಕೆಲಸ? ಕಾಂಗ್ರೆಸ್ನವ್ರು ಜೆ ಡಿ ಎಸ್ಗೆ ಕರ್ಕೊಂಡು ಬಂದರೆ ಹೊರತು ಜೆ ಡಿ ಎಸ್ನವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗಲಿಲ್ಲ. ಅದು ಇವ್ರಿಗಾಗಲ್ಲ. ಯಾರು? ಹಾಂ ಇವೆಲ್ಲ ಏನ್ರಿ? ಇವೆಲ್ಲ ಚೆನ್ನಾಗಿಲ್ಲ ಸರ್. ಇದು ಪಕ್ಷ ಇವ್ರು ಮಾಡ್ತಾವ್ರಲ್ಲ, ಇದು ಪಕ್ಷ ಹೊಡೆಯೋಕೆ. ಏನಂದ್ರೆ ನೀವು ಹೇಳಿದ್ರಿ ಜೆ ಡಿ ಎಸ್ ಪಕ್ಷದಲ್ಲಿ ಹಾರ್ಡ್ ಕೋರ್ ಕಾರ್ಯಕರ್ತರಿದ್ದಾರೆ. ಅವರ ದುಡ್ಡ ಜೋಬನ್ನು ಖರ್ಚು ಮಾಡಿ ಕುಮಾರಣ್ಣಗೋಸ್ಕರ, ದೇವೇಗೌಡರಿಗೋಸ್ಕರ, ನಿಖಿಲ್ ಅವ್ರಿಗೋಸ್ಕರ ಕೆಲಸ ಮಾಡತಕ್ಕಂಥ ಒಬ್ಬ ಯಾವುದಾದ್ರೂ ಪಕ್ಷದ ಕಾರ್ಯಕರ್ತರಿದ್ದರೆ ಇಡೀ ದೇಶದಲ್ಲಿ ಅದು ಜೆ ಡಿ ಎಸ್ನ ಕಾರ್ಯಕರ್ತರು ಮಾತ್ರ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಜೆ ಡಿ ಎಸ್ಗೆ ವಿರೋಧ ಪಕ್ಷ ಜೆ ಡಿ ಎಸ್ನಲ್ಲೇ ಇದೆ ಅನ್ನೋದು ಪ್ರೂವ್ ಆಗ್ತಾ ಇದೆ. ಜೆ ಡಿ ಎಸ್ಗೆ ಬಿ ಜೆ ಪಿ ಅಥವಾ ಈಗ ಮೈತ್ರಿ ಮಾಡಿದರೆ ಅಥವಾ ಕಾಂಗ್ರೆಸ್ ಇಲ್ಲ, ಜೆ ಡಿ ಎಸ್ಗೆ ಜೆ ಡಿ ಎಸ್ಸೇ ವಿರೋಧ ಪಕ್ಷ. ಕೆಲವ್ರಿಗೆ ಸ್ವಾರ್ಥತೆ ಇರ್ತದಲ್ಲ, ಸ್ವಾರ್ಥತೆ. ಈಗ ಜೆ ಡಿ ಎಸ್ ಪಕ್ಷದೊಂದು ಅಭ್ಯರ್ಥಿ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಒಂದು ಅಭ್ಯರ್ಥಿ ಆಗುತ್ತೆ, ಬಿ ಜೆ ಪಿ ಒಂದು ಅಭ್ಯರ್ಥಿ ಆಗ್ತಾರೆ. ಆ ಅಭ್ಯರ್ಥಿಗಳ ಪೈಕಿನಲ್ಲಿ ಯಾರು ಹೋಗಿ ಮನೆಯಲ್ಲಿ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಒಂದಿಷ್ಟು ಅವ್ರನ್ನ ನೋಡ್ಕೊಂಬರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅಂಥವ್ರು ಪೂಜೆ ಮಾಡಬೇಡಿ ಅಂತಕ್ಕಂಥ ಉದ್ದೇಶ. ಬೇಕಾದ್ರೆ ಅಂಕಿಅಂಶ ಸಮೇತ ಕೊಡ್ತೀನಿ. ವಿತೌಟ್ ರೆಕಾರ್ಡ್ ನಾನು ಮಾತಾಡ್ತಿಲ್ಲ. ನಾನು ತಿಮ್ಮಯ್ಯನವ್ರು ಏನು ಮಾಡಿದರು, ರಘು ಕೌಟಿಲ್ಯ ಏನು ಮಾಡಿದರು, ನಮಗೆಲ್ಲ ಗೊತ್ತಿದೆ. ನಮಗೆ ಅದು ಹೇಳ್ತೀನಿ ಸಮಯ ಬಂದಾಗ. ಮೊದಲೇ ಹೇಳಿದ್ದೀನಿ, ರಾಜಕಾರಣ ಇದು, ನಾವು ಕೆಲವು ವಿಚಾರಗಳು ಬಿಚ್ಚು ಮನಸ್ಸಲ್ಲಿ ಮಾತಾಡೋಕ್ಕಾಗಲ್ಲ ಅಂತ. ಅವ್ರು ಬರಲಿ ಸರ್, ಸಿಂಪಲ್ ವರ್ಡು, ಬಂದು ನನ್ನ ಮುಂದೆ ಕೂತ್ಕೊಳ್ಳಿ. ಯಾರನ್ನ ನೀವು ಹರಿಶ್ಚಂದ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಕೇಳ್ತಾ ಇದ್ದೀರಲ್ಲ, ಅವ್ರ ಬಗ್ಗೆ ಮಾತಾಡ್ತೀನಿ. ಅದು ನೀವು ನಿಮ್ಮನ್ನೇ ನಾನು ರಾಜಕಾರಣದಲ್ಲಿ ಯಾರು ಹರಿಶ್ಚಂದ್ರ ಸರ್? ನಮ್ಮ ಬಾಸ್ 17 ಹೇಳಿದಾರಲ್ಲ, ನಮ್ಮ ಮಹೇಶಣ್ಣ 17 ಹೇಳಿದ್ದಾರೆ. ರಾಜಕಾರಣದಲ್ಲಿ ನಾನು ಕೂಡ ಸೇರಿದಂಗೆ ಕೂಡ ಯಾರೂ ಕೂಡ ಇಲ್ಲ. ಪರ್ಸೆಂಟೇಜ್ ಆಫ್ ಭ್ರಷ್ಟಾಚಾರ ಇರ್ತದೆ. ಅದರಲ್ಲಿ ಇವ್ರದ್ದು ಹೆಚ್ಚಿನ ಭ್ರಷ್ಟಾಚಾರ, ಸರಿನಾ? ಅವರು ಬಂದು ಇವತ್ತು ನೀವು ಹೇಳಿದ್ರಲ್ಲ, ಯಾವುದಾದ್ರು ಒಂದು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅಂದರೆ ಇವತ್ತು ಯಾರನ್ನು ಬೇಕಾದ್ರೂ ಕೇಳಿ ನೀವು, ಜೆ ಡಿ ಎಸ್ ಪಕ್ಷ ಅಂತ ಹೇಳ್ತಾರೆ. ಕಾಂಗ್ರೆಸ್ನವ್ರನ್ನ ಕೇಳಿ, ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರು ಕಣೋ. ಬಿ ಜೆ ಪಿ ಕೇಳಿ, ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರು. ಕಾರಣ ಏನು? ನಮ್ಮ ಲೀಡ್ರಂಗೆ ಅವರೇ. ಸರ್, ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ ಸರ್. ಕಳೆದ ಬಾರಿ ಸಾಕಷ್ಟು ಹಾದಿ ಬೀದಿ ರಂಪ ಆಯಿತು. ಕುಮಾರಸ್ವಾಮಿ ಅವರಿಗೆ ಜಿ ಟಿ ದೇವೇಗೌಡರು ಬೈಯೋದು, ಅವರು ಇವರು ಬೈಯೋದು. ಅಲ್ಟಿಮೇಟ್ಲಿ ದೇವೇಗೌಡರು ರಂಗಪ್ರವೇಶ ಆದಮೇಲೆ ಎಲ್ಲ ಒಂದಾಗೋಯ್ತು. ಈಗಲೇ ಹೇಳಿದ್ರಲ್ಲ, ಕುಮಾರಣ್ಣನ ಬಗ್ಗೆ ಬೀದಿ ರಂಪ ಮಾಡಿದರು ಅಂತೇಳಿ. ಅಂಥವ್ರನ್ನ ನಾವು ಫ್ಲೆಕ್ಸಲ್ಲಿ ಫೋಟೋ ಹಾಕೊಳ್ಳೋದ? ಅಂಥವ್ರನ್ನ ನಾವು ಉಳಗಾಗ್ತದ? ಕುಮಾರಣ್ಣರು ಇಡೀ ದೇಶ, ಇಡೀ ರಾಜ್ಯ ಪ್ರಾರ್ಥನೆ ಮಾಡ್ತು, ಆ ಪುಣ್ಯಾತ್ಮ ಬದುಕು ಬರಲಿ ಅಂತ ಪ್ರಾರ್ಥನೆ ಮಾಡ್ತು. ಇವರು ಕರೆಕ್ಟಸಿಗೋರನ್ನ ಕೇಳಿಲ್ವಲ್ರಿ, ಆರೋಗ್ಯ ವಿಚಾರಿಸಲಿಲ್ಲ, ಅದಾಯಿತು. ಹೋದ ವರ್ಷ ದೇವೇಗೌಡರು ಸರ್ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಬರ್ತ್ಡೇಗೆ ಅಲ್ಲೋಗಿ ಮಾತಾಡ್ಸ್ತಿಲ್ಲ. ಈ ಸರಿ ಯಾಕೆ ಹೋಗಿ ಮಾತಾಡ್ಸಿದ್ರಿ? ಇದೇನು ಈ ಲೋಕದ ಜನಗಳಿಗೆ, ಈ ಕ್ಷೇತ್ರ ಜನಗಳಿಗೆ ಅದೇನು ಗೊತ್ತಾಗಲ್ವ? ಅದು ಸಾರಾ ಮಹೇಶ್ ಅವರು ಜೆ ಡಿ ಎಸ್ನ ಜಿಲ್ಲಾ ನಾಯಕತ್ವದಲ್ಲಿ ಜಿ ಟಿ ದೇವೇಗೌಡರು ಅವರ ಫ್ಯಾಮಿಲಿ ನಟ್ಟು ಬೋಲ್ಟ್ನ ಟೈಟ್ ಮಾಡ್ತಿದ್ದಾರೆ. ಮಂಜೇಗೌಡರ ಹೆಗರ ಮೇಲೆ ಇಟ್ಕೊಂಡು ಜಿ ಟಿ ದೇವೇಗೌಡರು ಫ್ಯಾಮಿಲಿಗೆ ಟ್ರಿಗರ್ ಮಾಡ್ತಿದ್ದಾರೆ. ಯಾರು ಅಂಥ ಅವಶ್ಯಕತೆ ಅವ್ರಿಗಿಲ್ಲ ರೀ. ಅವರು ಟ್ರಿಗರ್ ನೋಡಿರಿ, ಯಾರು ಭುಜನ ಬೇಕಾಗಿಲ್ಲ. ಈಸ್ ಎ ಸೆಲ್ಫ್ ಮೇಡ್ ಮ್ಯಾನ್. ಸಾರಾ ಮಹೇಶಣ್ಣರಾಗ್ಬೋದು, ಇನ್ನೊಬ್ರು ಆಗ್ಬೋದು. ನೋಡಿರಿ, ಅವ್ರಿಗೆ ರಾಜಕೀಯ ಇನ್ಹೆರಿಟೆನ್ಸಿ ಪ್ರಾಪರ್ಟಿ ಅಲ್ಲ. ಅಂದರೆ ಇನ್ಹೆರಿಟೆನ್ಸಿ ಪ್ರಾಪರ್ಟಿ ಅಂದರೆ ಏನು ಹೇಳಿ? ಅವ್ರಿಗೆ ಪಿತ್ರಾರ್ಜಿತ ಸೊತ್ತಲ್ಲ, ಅದು ಅವ್ರಿಗೆ ಸ್ವಯಾರ್ಜಿತ ಸೊತ್ತದು. ಸ್ವಯಾರ್ಜಿತವಾಗಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅವ್ರಿಗೆ. ಅವ್ರ ತಂದೆಯವರು ಟೀಚರು, ಅವ್ರ ತಮ್ಮನೂ ಏನು ರಾಜಕಾರಣದಲ್ಲಿ ಇರಲಿಲ್ಲ. ಅವ್ರ ಚಿಕ್ಕಪ್ಪನೂ ದೊಡ್ಡಪ್ಪನೆಲ್ಲ ಮುತ್ತಾದ್ಮೇಲೆ ಯಾರೂ ಇಲ್ಲ ಅಲ್ವಾ? ಓನ್ ಬ್ರ್ಯಾಂಡ್ ಆಗಿ, ಓನ್ ಬ್ರ್ಯಾಂಡು ಸಾರಾ ಮಹೇಶ್ ಬ್ರ್ಯಾಂಡ್. ದಿಸ್ ದ ಬ್ರ್ಯಾಂಡ್ ಇಸ್ ಸಾರಾ ಮಹೇಶ್ ಬ್ರ್ಯಾಂಡ್. ಇಸ್ ಎ ಬ್ರ್ಯಾಂಡ್, ಸಾರಾ ಮಹೇಶ್ ಬ್ರ್ಯಾಂಡ್. ಸಾರಾ ಮಹೇಶ್ ಅವರು ನಿಮಗೆ MLC ಟಿಕೆಟ್ ಕೊಟ್ಟರು, ಗೆಲ್ಲಿಸ್ಕೊಂಡ್ರು ಅಂತ ಮಾತಾಡ್ತಿದ್ರೆ, ರಿಯಾಲಿಟಿ ಮಾತಾಡ್ತಿದ್ರು. ನಾನು ಆರ್ಮಿಯಿಂದ ಬಂದು ನಾನು ಪದೇ ಒತ್ತಿ ಹೇಳ್ತಾ ಇದ್ದೀನಿ. ನನಗದು ಗೊತ್ತೇ ಇಲ್ಲ. ಒಂದು ವೇಳೆ ಬ್ಯಾಲೆನ್ಸ್ ಮಾಡಿ ಮಾತಾಡಬೇಕು ಅಂದರೆ ಹೆಸರು ಹೇಳ್ದಂಗೆ ಮಾತಾಡ್ತಿದ್ದೆ ನಾನು. ಒಂದು ವೇಳೆ ನಾನು ಬ್ಯಾಲೆನ್ಸ್ ಮಾಡಿ ಮಾತಾಡಬೇಕು ಅಂದರೆ ಹೆಸರು ಹೇಳ್ದಂಗೆ ಮಾತಾಡ್ತಿದ್ದೆ ನಾನು. 2028 ಚುನಾವಣೆಗೆ ಚಾಮುಂಡೇಶ್ವರಿ ಕ್ಷೇತ್ರದವರು ನಾವು ಕೂಡ ಅಲ್ಲಿಗೆ ಬರ್ತೀವಿ, ನಾವು ತೋರಿಸ್ತೀವಿ ಅಲ್ಲಿ ಚಿತ್ರದುರ್ಗ ಆಟನ ಅಂತೇಳಿ ಸವಾಲಾಗ್ತಾರೆ ನಿಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಮುಖಂಡರುಗಳು. ನನ್ನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಬಂದು ಜೆ ಡಿ ಎಸ್ ಪಕ್ಷನ ಗೆಲ್ಸೋಕ್ಕೆ ಇಲ್ಲಿ ಹೆಂಗೆ ಸಾರಾ ಮಹೇಶಣ್ಣ ಜೆ ಡಿ ಎಸ್ ಪಕ್ಷನ ಬಲಪಡಿಸ್ತವ್ರೆ, ಹಾಗೆ ನೀವು ಬಂದು ಕೆಲಸ ಮಾಡಿದರೆ ನಾನು ನಿಮ್ಮನ್ನು ಎಲ್ಲವನ್ನೂ ನೋಡ್ಕೊತೀನಿ. ಅಲ್ಲಿ ಬಂದಾಗ ಏನಾಗುತ್ತೆ? ಮಹೇಶಣ್ಣ ಗೆಲ್ತಾರ್ರಿ. ಈಗ ಜನ ನಾನು ಹೋಗ್ತಾಯಿದ್ದೀನಿ, ನಾನು ಮಹೇಶಣ್ಣರ ಜೊತೆ ಹಾಗೆ ನನ್ನ ಒಂದು MLC ಇರೋದ್ರಿಂದ ನಾನು ಆ ಕಡೆ ಹೋಗ್ತಾಯಿದ್ದೀನಿ. ಜನ ಕಾಲಿಗೆ ಬಿದ್ದರು, ಕೊಟ್ವಿ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ರು ಹೇಳ್ಕೊಳ್ತಾರೆ 3 ಸರಿ ಗೆದ್ದಿದ್ರು, ಒಂದು ಸರಿ ನೋಡೋಣ ಅಂತ ಅವ್ರಿಗೆ ನಾವು ಓಟ್ ಕೊಟ್ಟು ಅಲ್ಲ ಸೋತದ್ದು ಬಿಟ್ಟು ಹಾಕಿ ಕಂಟಿನ್ಯೂ 3 ಸರಿ ಗೆದ್ದಿದ್ರು. ನಾನು ರಿಯಾಲಿಟಿ ಮಾತಾಡ್ತೀನಿ. ನಾನು ಇದು ಮಾಡಲ್ಲ. ಜನಗಳ ಭಾವನೆ ಹೇಗೆಂದರೆ, ಒಂದು ಸಣ್ಣ ಐಕ್ಳಿಗೂ ಕಾಲಿಗೆ ಬಿದ್ದರು,
ಕಾಲಿಗೆ ಬಿದ್ದವರಪ್ಪ ಕಾಲಿಗೆ ಬಿದ್ದವ್ರೆ ಅಂತ ಅದು ಒಂದು ಬಂತು. ರಾಜಕಾರಣದಲ್ಲಿ ಕಾಲಿಗೆ ಬೀಳೋದು ಸರ್ವೇ ಸಾಮಾನ್ಯ, ಹೊಸದೇನಲ್ಲ ಇದು. ಹಾಗಾದರೆ ಸಾರಾಮಹೇಶ್ರವರ 15 ವರ್ಷದ ಸುದೀರ್ಘ ಸಾಮಾಜಿಕ ಸೇವೆ, ದಾನ ಧರ್ಮ ಚುನಾವಣೆಯಲ್ಲಿ ವರ್ಕೌಟ್ ಆಗಲಿಲ್ಲವಲ್ಲ ಸರ್? ಸತ್ಯಹರಿಶ್ಚಂದ್ರ ಮಶಾಣಕ್ಕಾದಂತೆ, ಶ್ರೀರಾಮ ವನವಾಸಕ್ಕೆ ಹೋದಂತೆ ಸರ್. ಇನ್ನು ಹಿಂಗಿರೋ ಸಂದರ್ಭದಲ್ಲಿ ನಾವು ನಾವೆಲ್ಲ ಮನುಷ್ಯರು, ನಮ್ದು ಯಾವ ಲೆಕ್ಕ? ಆಮೇಲೆ ಇವೆಲ್ಲ ಆಗಬೇಕು ಸರ್, ಏರುಪೇರು ಆಗಬೇಕು ಸರ್. ಅನುಭವದ ಪ್ರಶ್ನೆ, ಅನುಭವ ಅಗಾಧವಾಗಿದೆ. ಅನುಭವಕ್ಕಿಂತ ಇಂಪಾರ್ಟೆಂಟಾಗಿ ಕೆಲವರು ದೇವ್ರು ಏನು ಮಾಡ್ತಾರೆ ಸರ್ ಅಂದರೆ, ನಿನ್ನ ಬಾಡಿಗೆ ರೆಸ್ಟ್ ಮಾಡ್ಕೋ, ಆಮೇಲೆ ಸ್ವಲ್ಪ ಎಲ್ಲರೂ ಕಳ್ಕೊಂಡಿದ್ದೀಯ ಸಂಪಾದನೆ ಮಾಡ್ಕೋ, ಇಲ್ಲ ಹಿಂಗಾದ್ರೆ ನೀವು ಬೇರೆ ಬೇರೆ ಆಗ್ಬಿಡ್ತದೆ. ಒಂದು ವೇಳೆ ಸಾರಾ ಮಹೇಶ್ ಅಣ್ಣರಿಗೆ ನಾನು ನೋಡ್ತಿದ್ದೀನಿ ಸರ್, ಊಟ ತಗೊಂಡೋಗ್ತಾರೆ ಟಿಫನ್ ಕ್ಯಾರಿಯರಲ್ಲಿ, ಸ್ಟೂಡೆಂಟ್ ಥರ ಊಟ ತಗೊಂಡೋಗ್ತಾರೆ, ಕಾರಲ್ಲಿ ಬರ್ತಾ ತಿನ್ಕೋತಾರೆ, ಜೊತೆಲಿ ಕೂತ್ಕೊಂಡ್ರೆ ಅವ್ರಿಗೂ ಕೊಡ್ತಾರೆ, ಇನ್ನೊಬ್ಬ ಅವ್ರಿಗೂ ಕೊಡ್ತಾರೆ, ಉಳ್ಕೆದನ್ನು ಅವ್ರು ತಿಂತಾರೆ. ನಾನು ಮೊದಲೇ ಹೇಳಿದ್ನಲ್ಲ, ಆ ಕ್ಷೇತ್ರಕ್ಕೆ ಅವ್ರು ಕೊಟ್ಟಂಥ ಕೆಲಸಗಳು, ಮಾಡಿದಂಥ ಕೆಲಸಗಳು ಸರ್ಕಾರಿ ಕಾರ್ಯಕ್ರಮಗಳಾಗಿ ಬದಲಾವಣೆ ಆಗಿವೆ ಸರ್. ಇವೆಲ್ಲ ಸಾಮಾನ್ಯ. ಯಾರು ರಾಜಕಾರಣ ಅನ್ನೋದು ಜಸ್ಟ್ 48 hours, 5 ವರ್ಷ ನೀವು ಏನೇ ಸಮಾಜ ಸೇವೆ ಮಾಡಿ, ಏನೇ ಪ್ರೀತಿ ಮಾಡಿ, 48 ಗಂಟೆ ಒಳಗಡೆ ಮಂಜೇಗೌಡರು ಅಥವಾ ಸಾರಾಮಹೇಶ್ರವರು ಮತ್ತೊಬ್ಬ ರಾಜಕಾರಣಿ ಏನು ಕೊಡ್ತಾರೆ ಅದ್ರ ಮೇಲೆ ಗೆಲುವು ಸೋಲು ನಿರ್ಧಾರ ಆಗುತ್ತೆ. ನಾನು ಸಮರ್ಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ರಾಜಕಾರಣ ಅಂದ್ರೇ ಸೇವೆ. ಇಂದಿರಾ ಗಾಂಧಿನೇ ಸೋಲಿಸಿದ್ದಾರೆ, ದೇವರಾಜ ಅರಸೂರು ಸೋಲಿಸಿದ್ದಾರೆ, ಸಿದ್ದರಾಮಯ್ಯನವ್ರು ಸೋತಿದ್ದಾರೆ. ನಮ್ಮ ರಾಷ್ಟ್ರ ಮಟ್ಟದ ನಾಯಕರಂತ ನಮ್ಮ HD ದೇವೇಗೌಡರು ಸಾಹೇಬರು ಸೋಲುಗಳು ಕಂಡಿಲ್ವಾ? ಸೋಲು ಗೆಲುವು ರಾಜಕೀಯದಲ್ಲಿ ದಿಸ್ ಎ ಪಾರ್ಟ್ ಆಫ್ ಲೈಫ್ ಅನ್ನೋದಲ್ಲೇ ರಾಜಕೀಯದಂಥ ಪಾರ್ಟ್ ಆಫ್ ಪಾಲಿಟಿಕ್ಸ್. ಸಾರಾಮಹೇಶ್ರವರ ಕಳೆದ ಬಾರಿಯ ಚುನಾವಣೆಯ ಸೋಲು ಸಾರಾಮಹೇಶ್ರವ್ರನ್ನ ವಿರೋಧ ಮಾಡ್ತಕ್ಕಂಥ ನಿಮ್ಮ ಪಕ್ಷದಲ್ಲಿರೋರಿಗೆ ಒಂದು ಅಸ್ತ್ರ ಆಗಿ ಬಳಸ್ತಾ ಇದ್ದಾರೆ ಸರ್. ನಾನು ಒಂದು ಪಾಠ ಓದಿದ್ದೆ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿದ್ದಾಗ, ಸ್ಪಾರ್ಕ್ ನೆಗ್ಲೆಕ್ಟೆಡ್ ದ ಬರ್ನ್ಸ್ ದಿ ಹೌಸ್ ಅಂತ ಹೇಳಿ. ಚಿಕ್ಕ ಒಂದು ಕಿಡಿಯನ್ನು ನಾವು ಉದಾಸೀನ ಮಾಡಿದರೆ ಅದು ಇಡೀ ಮನೆ ಸುಟ್ಟಾಕತ್ತಂತೆ. ಅದ್ರ ಜೊತೆಗೆ ಎಲ್ಲಿ ಕಿಡಿ ಉತ್ಪತ್ತಿ ಆಗುತ್ತೆ ಫಸ್ಟು ಅಲ್ಲಿ ಸುಟ್ಕೊಳ್ಳುತ್ತದು. ಇದು ಕೂಡ ಅಷ್ಟೇ. ಇವರು ಪಾರ್ಟಿ ಒಳಗಡೆ ಇರ್ತಕ್ಕಂಥವ್ರ ಮೇಲೆ, ಪಾರ್ಟಿಯ ಲೀಡರ್ಶಿಪ್ಗಳನ್ನ ತೆಗಿಬೇಕು, ಅವ್ರನ್ನ ನಾವು ಮೂಲೆ ಮಾಡಬೇಕು ಅಂತ ಹೊರಟ್ರೆ ಅದು ಅವ್ರಿಗೆ ಫಸ್ಟ್ ಅದು ಸುಡ್ತದೆ. ಸಾರಾಮಹೇಶ್ರವರು ಒಂದು ಮಾತು ಹೇಳ್ತಾರೆ ಪ್ರೆಸ್ ಮೀಟ್ ಆಗಬೇಕಾದ್ರೆ, ಹರದನಹಳ್ಳಿ ವಿಜಯ್ ಅವ್ರನ್ನ ಜೊತೆಲಿ ಕರ್ಕೊಂಡು ದೇವೇಗೌಡರ ಮನೆಗೆ ಭೇಟಿ ಮಾಡ್ತೀರಾ ಅಂದರೆ ನನ್ನನ್ನು ನೀನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ, ಈ ಬ್ಲ್ಯಾಕ್ ಮೇಲ್ ರಾಜಕಾರಣವನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಈಗ ಇವರು ಹೋಗಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅಲ್ಲಲ್ಲ, ಈಗ ಅವರು ಪಕ್ಷದೊಳಗಡೆ ಇದ್ದರೆ ಸಮಾವೇಶ ಚಿಂತನೆ ಇರ್ತದೆ, ಅದ್ರ ಬಗ್ಗೆ ಆತಂಕ ಇರ್ತದೆ, ಏನಾಗ್ಬಿಡ್ತದಪ್ಪ ಅಂತ ಇರ್ತದೆ. ಇವರ ಒಂದು ದೇವೇಗೌಡರು ಸಾಹೇಬ್ರಿಗೆ ಹೋದರು. ನಾನು ಇತಿಹಾಸದಲ್ಲಿ ನಾನು ಮಿಲಿಟ್ರಿನಲ್ಲಿದ್ದಾಗ ಜ್ಞಾನಿ ಜೈಲ್ ಸಿಂಗ್ ಸಾಹೇಬರು ರಾಷ್ಟ್ರಪತಿ ಆಗಿದ್ದರು. ಆರ್ಮಿ ನಮ್ಮ ಕಮಾಂಡೆಂಟ್ ಹೋದಾಗ ಅವ್ರ ಜೊತೆ ನಾನು ಕೂಡ ಹೋಗಿದ್ದೆ. 1 ದಿನ 2 ದಿನ ಮುಂಚೆ ಹೋಗಿರಲಿಲ್ಲ, ಬರ್ತ್ಡೇ ದಿನ ಹೋಗಿದ್ವಿ. ಬರ್ತ್ಡೇ ಕಳೆದ ಮೇಲೆ ಬೇಕಾದ್ರೆ ಹೋಗ್ತಾರೆ ಜನ, ಅದು ಬರ್ಡೇ 2 days ಮುಂಚೆ ಹೋಗೋದಿಲ್ಲ. ಇದನ್ನು ನೀವು ಯೋಚನೆ ಮಾಡ್ಕೊಂಡ್ರೆ ಅವರ ಅಂತರಾಳ ಏನು, ಅವರ ಯೋಜನೆ ಏನು, ಅವರ ಕುತಂತ್ರ ಏನು, ಅವರ ತಂತ್ರಗಾರಿಕೆ ನಿಮ್ಗೆ ಅರ್ಥ ಆಗ್ತದೆ. ಇಷ್ಟೆಲ್ಲ ಮಾತಾಡ್ತೀರಾ, ಹೌದು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ. GT ದೇವೇಗೌಡರನ್ನ ಉಚ್ಚಾಟನೆ ಮಾಡೋಂಥ ಗಡ್ಸು ತಾಕತ್ತು ನಿಮ್ಮ ನಾಯಕರಿಗೆ ಯಾರಿಗೂ ಇಲ್ಲ. ಯಾಕೆ ಸಹಿಸ್ಕೋತಾ ಇದ್ದೀರಾ? ಒಂದು ನಿಮಿಷ, ತಾಕತ್ತು ಉಚ್ಚಾಟನೆ ಬಗ್ಗೆ ಪಾರ್ಟಿ ಒಳಗಡೆ ಏನೂ ಅಷ್ಟು ಶಕ್ತಿ ಇರ್ತಕ್ಕಂಥ ಪಾರ್ಟಿ ನಂದಲ್ಲ. ಆದರೆ ನಾವು ಏನೇ ಮಾಡಬೇಕಾದ್ರೂ ಯೋಚನೆ ಮಾಡ್ತೀವಿ. ದೇವೇಗೌಡರು ಸಾಹೇಬರು ಮೊನ್ನೆ ಹುಡುಗಲ್ಲ, ಅವರು 92-93 ವರ್ಷ. ಈಗ 93 ವರ್ಷದ ಆಲೋಚನೆ ಮೇಲೆ ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತಕ್ಕಂಥ ಅವಕಾಶಗಳನ್ನ ಕೊಟ್ಕೊಂಡು ಬಂದರು. ಇವರು ಮಾತಾಡಿದರು, ಅಯ್ಯೋ ದೇವೇಗೌಡರು ಮನೆ ಹೋಗ್ಕೊಂಡು ಭಯ ಆಯ್ತದೆ, ನಿಂಬೆಹಣ್ಣು ಇಟ್ಟಿರ್ತಾರೆ ಬಾಗಿಲಲ್ಲಿ ಅಂದರು. ಯಾರ ಬಗ್ಗೆ ನೀವು ಮಾತಾಡ್ಕೊಂಡ್ರಪ್ಪ? ಬರ್ಡೇ ವಿಶ್ ಮಾಡಿದ್ರು. ದೇವೇಗೌಡರು ಮನೆಗೆ ಹೋಗಿ ನನಗೆ ಭಯ ಆಯ್ತದೆ ಅಂದರು. ಅವತ್ತು ಯಾವ್ದು ನಿಂಬೆಹಣ್ಣು ಅಡ್ಡ ಬರಲಿಲ್ಲ, ಸರಿನಾ? ಕುಮಾರಣ್ಣ ರಾಜೀನಾಮೆ ಕೇಳಿದರು. ಕುಮಾರಣ್ಣವ್ರು ಹುಷಾರಿದ್ದ ಮನೆ ಕಡೆ ನೋಡೋಕ್ಕೆ ಹೋಗಲಿಲ್ಲ. ನಿಖಿಲ್ ಅವರ ಎಲೆಕ್ಷನ್ನಲ್ಲಿ ಭಾಗವಹಿಸಲಿಲ್ಲ, ಅದು ಯಾವುದೇ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಲ್ಲ. ಇದೀಗ ನೀವು ದೇವೇಗೌಡರು ಮನೆಗೆ ಹೋದ್ರಿ, ಹೋಗಿ ಪಾಪ ನೀವೇನು ಚಿಕ್ಕ ಹುಡುಗರಲ್ಲ. ಆದರೆ ಹೋಗತಕ್ಕಂಥ ಸಂದರ್ಭಗಳವಲ್ಲ, ಅದ್ರ ಹೋದಂಥ ಸಂದರ್ಭಗಳು ಯೋಚನೆ ಮಾಡ್ಕೊಂಡಾಗ ಅವರ ಆಲೋಚನೆಗಳು, ಅವರ ಭಾವನೆಗಳು, ಅವರ ತಂತ್ರಗಾರಿಕೆ ಏನು ಅನ್ನತಕ್ಕಂಥದ್ದು ಈ ರಾಜ್ಯದ ಜನತೆ ಎಲ್ಲರಿಗೂ ಗೊತ್ತಾಗ್ತದೆ. ಕುಮಾರಣ್ಣವ್ರಿಗೂ ಗೊತ್ತಿದೆ ಇದೆಲ್ಲ ಸತ್ಯ. ನಾವೆಲ್ಲ ಮಾತಾಡೋಕ್ಕಾಗತ್ತೆ? ಅವ್ರು ನಮ್ಮ ಜೊತೆ ಮಾತಾಡ್ತಾರ? ಅವರೆಲ್ಲ ಯೋಚನೆ ಮಾಡೋದಿಲ್ಲ. ಕುಮಾರಣ್ಣ ಒಂಥರ ಮಾತೃದಿ ಇರ್ತಕ್ಕಂಥ ಮನುಷ್ಯರು ಕುಮಾರಣ್ಣ ಯಾರು ಕೆಟ್ಟದ್ದು ಮಾಡಿದ್ರು ಕೆಟ್ಟದ್ದು ಬಯಸಲ್ಲ. ದೇವರಂಥ ಮನುಷ್ಯರು ಕಣ್ರಿ.
ರಾಜಕಾರಣದಲ್ಲಿ ವಿಶೇಷ ಮನುಷ್ಯ ಕಣ್ರಿ. ಈಗ ತುಂಬ ಚರ್ಚೆ ಆಗ್ತಿದೆ ಮಂಜೇಗೌಡ್ರೆ, ನೀವು ಯಾವಾಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾರಾಮಹೇಶ್ವರ್ ಬರ್ತಾರೆ ಅಂದ್ರಿ, ಈಗ ನೆಕ್ಸ್ಟು ಒಂದು ಪಿಚ್ಚು ರೆಡಿ ಮಾಡ್ತಾ ಇದ್ದೀರಾ, ಕುಮಾರಣ್ಣನೇ ಇಲ್ಲಿಗೆ ಬಂದರೆ ಇಡೀ ಜಿಲ್ಲೆಗೆ ಅನುಕೂಲ ಆಗುತ್ತೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆ ಡಿ ಎಸ್ಗೊಂದು ಶಕ್ತಿ ಬರುತ್ತೆ. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ತರಲಿಕ್ಕೆ ಸಾರಾಮಹೇಶ್ವರು ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಂತೆ, ನಿಜನಾ? ಕುಮಾರಣ್ಣವ್ರನ್ನ ನಾನು ತರಬೇಕಾಗಿಲ್ಲ, ಸಾರಾ ಮಹೇಶಣ್ಣರು ತರಬೇಕಾಗಿಲ್ಲ. ಏನಣ್ಣ, ಕುಮಾರಣ್ಣವರೇ 2 ಸರಿ ಮುಖ್ಯಮಂತ್ರಿ ಆಗಿದ್ದವರು. ಈಗ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ 7ನೇರು, ಅಷ್ಟು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ನಾವು ನಮ್ಮ ಭಾವನೆಗಳನ್ನು, ನಮ್ಮ ಕ್ಷೇತ್ರದ ಜನತೆಯ ಭಾವನೆಗಳನ್ನು ನಮ್ಮ ಮುಖಾಂತರ ವ್ಯಕ್ತಪಡಿಸ್ತೀವಿ. ಇಲ್ಲಿ ಜೆ ಡಿ ಎಸ್ ಪಕ್ಷ ಗೆಲ್ಲಿಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಒಂದು ವೇಳೆ ಕುಮಾರಸ್ವಾಮಿ ಅವರು ಇಲ್ಲೂ ಬಂದರೆ ರಾಮನಗರ ಚನ್ನಪಟ್ಟಣ ಕ್ಷೇತ್ರಕ್ಕೆ ಯಾರು ನಿಲ್ತಾರೆ? ಹಾಗಾದರೆ ಯಾರು ಕಳಿಸ್ತೀರ ಅಲ್ಲಿಗೆ ಮೈಸೂರಿಂದ? ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ನಾನಾಗಿಲ್ಲ. ರಾಮನಗರ ಚನ್ನಪಟ್ಟಣದ ಬಗ್ಗೆ ಮಾತನಾಡುವಷ್ಟು ದೊಡ್ಡವ್ನು ನಾನಾಗಿಲ್ಲ. ಅದಿದ್ದಾರೆ, ನಮ್ಮ ವರಿಷ್ಠರಿದ್ದಾರಲ್ಲ, ನಮ್ಮ ರಾಷ್ಟ್ರದ ನಾಯಕರಿದ್ದಾರೆ, ಅವ್ರು ನೋಡ್ಕೊತಾರೆ. ಅವರು ಅಲ್ಟಿಮೇಟಾಗಿ ಸಾರಾಮಹೇಶ್ವರ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ನಿಮ್ಮ ಜೆ ಡಿ ಎಸ್ನ ಮುಖಂಡರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನನ್ನ ಜೆ ಡಿ ಎಸ್ ಪಕ್ಷದ ಎಚ್ಚರಿಕೆ ಕೊಡೋಕೆ ಅವ್ರು ಯಾರು ರೀ? ಅವ್ರು ಜೆ ಡಿ ಎಸ್ ಪಕ್ಷನೇನ್ರಿ ಅವರು ಕೊಡ್ತಿರೋರು? ಪಾರ್ಟಿ ಇರೋ ಪ್ರಶ್ನೆ ಅಲ್ಲ, ಪಾರ್ಟಿ ಇದ್ರೆ ಪಾರ್ಟಿ ನಿಷ್ಠೆಯಿಂದ ಇರಬೇಕು. ನಾನು ಮೊದಲೇ ಹೇಳಿದ್ದೀನಿ, ಪಕ್ಷ ನಿಷ್ಠೆ ಇರಬೇಕು, ವ್ಯಕ್ತಿ ನಿಷ್ಠೆ ಇರಬಾರ್ದು ಅಂತ. ನಾನು ಮೊದಲೇ ಕೇಳಿದ್ನಲ್ಲ ಬ್ರದರ್, ಏನಂತ ಕೇಳಿದೆ, ನಾನು MLC ಟಿಕೆಟ್ ತಗೊಂಡು ಇವರೆಲ್ಲ ಯಾಕೆ ಕೆಲಸ ಮಾಡಲಿಲ್ಲ? ನಾನು ಬೇಡ, ಮಂಜೇಗೌಡ ಬೇಡ, ಮಂಜೇಗೌಡ ಇಸ್ ನಾಟ್ ಎ ಸಬ್ಜೆಕ್ಟ್, ಅವನು ಸಬ್ಜೆಕ್ಟೇ ಅಲ್ಲ. ಇಲ್ಲಿ ಜೆ ಡಿ ಎಸ್ ಪಕ್ಷ ಒಬ್ಬ ಅಭ್ಯರ್ಥಿನ ಹಾಕಿ, ಈಗ ನಾವು ಒಂದೇ ಮಾತು ಹೇಳಿದೆ, ಜೆ ಡಿ ಎಸ್ನ ಬಾವುಟನ ಇಟ್ಕೊಂಡು ಕುಮಾರಣ್ಣರದು, ದೇವೇಗೌಡರು ಸಾಹೇಬ್ರದು, ನಿಖಿಲ್ ಅವ್ರ ಫೋಟೋ ಹಾಕ್ಕೊಂಡು, ನಮ್ಮ ರೇವಣ್ಣ ಸಾಹೇಬ್ರ ಫೋಟೋ ಹಾಕೊಂಡು ಬಂದರೆ ನಾವು ನಿಮ್ಮನ್ನು ಬೇಕಾದ್ರೆ ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ. ನಿಜ ತಾನೇ? ಏನಾಗ್ತಿದೆ ಮೈಸೂರು ಜೆ ಡಿ ಎಸ್ನಲ್ಲಿ ಅಂದರೆ, ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಒಂದು ಟೀಮು, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಒಂದು ಟೀಮು, ತಂದೆ ಮಗನ ನಡುವೆ ಗ್ಯಾಪ್ ಆಗ್ತಾ ಇದೆ ಮೈಸೂರು ಜಿಲ್ಲೆಯ ಜೆ ಡಿ ಎಸ್ ನಾಯಕರಿಂದ. ನಿಖಿಲ್ರವ್ರನ್ನ ಕರ್ಕೊಬರ್ತೀನಿ ಮಾದೇಗೌಡ್ರೆ, ವೆಯ್ಟ್ ಮಾಡಿ ಜೆ ಡಿ ಎಸ್ಗೆ ಸೇರ್ಕೊಳ್ಳಿ ಅಂತ ಹರೀಶ್ ಗೌಡ್ರು ಹೇಳ್ತಾರೆ. ಹರೀಶ್ ಗೌಡ್ರು ಮತ್ತು ನಿಮ್ಮ ಜಿಲ್ಲಾಧ್ಯಕ್ಷರು ಮಾದೇಗೌಡ್ರ ಮನೆಗೆ ಹೋಗಿ ಭೇಟಿ ಮಾಡ್ತಾರೆ. ಬಟ್ ಅದೇ ಜಿಲ್ಲಾಧ್ಯಕ್ಷರು ಕೂಡ ಅಲ್ಲಿ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ ಪಕ್ಷ ಸೇರ್ಪಡೆಗೆ. ಅವ್ರು ಯಾಕೆ ಬರಲ್ಲ ಅಂತ ಅವ್ರನ್ನೇ ಕೇಳಬೇಕು, ಯಾಕೆಂದ್ರೆ ನನಗೆ ಗೊತ್ತಿಲ್ಲ. ಜಿಲ್ಲಾಧ್ಯಕ್ಷರು ಅದೇ ಅವ್ರನ್ನೇ ಕೇಳಬೇಕು ಅಂತ. ಏನೇ ಕಾರ್ಯಕ್ರಮ ಯಾವುದೇ ಕ್ಷೇತ್ರದಲ್ಲಾದರೂ ಜಿಲ್ಲಾಧ್ಯಕ್ಷರಲ್ಲಿ ಇರಬೇಕಿತ್ತು. ವೆಲ್ಕಮ್ ಮಾಡಲಿಕ್ಕೆ ಬಿಫೋರ್ ಹ್ಯಾಂಡ್ ಹೋಗಿ ಮಾತಾಡ್ತೀರಾ, ಕಾರ್ಯಕ್ರಮ ಮಾಡಿದಾಗ ಜಿಲ್ಲಾಧ್ಯಕ್ಷರೇ ಇಲ್ಲ. ನಾನು ಇಷ್ಟ ಗಂಟೆ ಹೇಳಿದ್ದೇನು, ಕರೀಲಿಕ್ಕೆ ಹರೀಶ್ ಗೌಡ್ರು ಹೋದರು, ಚಿನ್ನಿ ರವಿಯವರು ಹೋದರು, ಜಿಲ್ಲಾಧ್ಯಕ್ಷರು ಹೋದರು, ಮಹೇಶಣ್ಣ ಎಲ್ಲಿ ಕರೆಯೋಕ್ಕೆ ಹೋಗಿದ್ರು, ಮಹೇಶಣ್ಣನ ಯಾಕೆ ದೂರಿಸ್ತೀರಿ ಅಂತಕ್ಕಂಥ ಮಾತು ನಾನು ಮೊದಲಿಂದ ಒತ್ತಿ ಹೇಳ್ತಾ ಇದ್ದೀನಿ. ಮತ್ತು ಸಾರಾಮಹೇಶ್ ಅವ್ರನ್ನೀಗ ವಿಲ್ಲಂತರ ಬಿಂಬಿಸ್ತಾ ಇದ್ದಾರಲ್ಲ, ಯಾಕೆ? ಯಾರು ಬಿಂಬಿಸ್ತಾ ಇರೋದ್ರಿ? ವ್ಯಕ್ತಿ ಪೂಜೆ ಮಾಡೋರು ಬಿಂಬಿಸ್ತಾ ಇರೋದ್ರಿ, ಪಾರ್ಟಿಯವ್ರು ಯಾರು ಬಿಂಬಿಸ್ತಾ ಇಲ್ಲ. ಹಾಗಾದರೆ ಪ್ರೆಸ್ ಮೀಟ್ ಮಾಡಿದ್ರೆ ಯಾರು ಪಾರ್ಟಿಲಿ ಇಲ್ವಾ? ಪಾರ್ಟಿಯವ್ರು ಅಲ್ಲ ಅಂತ ಹೇಳ್ತಿಲ್ಲ, ಪಾರ್ಟಿಲಿದ್ದಾರೆ. ನನ್ನ ಪಕ್ಷನೇ, ಅವರು ನನ್ನ ಪಕ್ಷನೇ, ಅವರು ನನ್ನ ಅಣ್ಣ ತಮ್ಮದಿರೇ, ಅವರು ನಮ್ಮ ನಾಯಕರುಗಳೇ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಆದರೆ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷವನ್ನು ಒಡಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಏನು ಮಾತಾಡಿದರು, ಅದನ್ನು ಮಾತಾಡತಕ್ಕಂಥ ಮಾತುಗಳನ್ನ ಬೇರೆಯವ್ರು ಬರೆಸಿದ್ರು. ನನ್ನ ಪಕ್ಷ ಅಂತ ಬಂದು ಮಾತಾಡ್ತಕ್ಕಂಥವ್ರು, ಪಕ್ಷದ ಬಗ್ಗೆ ಅಷ್ಟೊಂದು ನಿಷ್ಠೆ ಇಟ್ಕೊಂಡಿರ್ತಕ್ಕಂಥವ್ರು, ಸಾರಾಮಹೇಶ್ವರ ಮಾಡಿ ತಪ್ಪು ಅಂತಕ್ಕಂಥವ್ರು, ನನ್ನ MLC ಟಿಕೆಟ್ ತೊಗೊಂಡು ಜೆ ಡಿ ಎಸ್ ಪಕ್ಷ ಬಂದಾಗ ನನಗೆ ಯಾಕೆ ಉಲ್ಟಾ ಮಾಡಿದ್ರು ಇರಲ್ಲ? ಯಾಕೆ ಉಲ್ಟಾ ಮಾಡಿದರು? ಅವತ್ತು ಜೆ ಡಿ ಎಸ್ ಪಕ್ಷ ಇರಲಿಲ್ವ ಅವತ್ತು? ಈಗ ಇದಕ್ಕಿದ್ದಂಗೆ ಉದ್ಭವ ಮೂರ್ತಿ ಆಗ್ಬಿಟ್ರಾ? ಸರಿನಾ? ಹೋಗ್ಲಿಯಪ್ಪ. ಇವರು ಇನ್ನೊಂದು ಮಾತು ಹೇಳ್ತೀನಿ. ಈಗ 3-4 ತಿಂಗಳು ಮುಂಚೆ ಕಾರ್ಯಕ್ರಮ ಮಾಡತಕ್ಕ ಸಂದರ್ಭ ಕೆಲವರು ಮಾಡುವಾಗ ಅಲ್ಲಿ ಕೂತರು ಕೆಲವರು ಮಾಡುವಾಗ ಕುಮಾರಣ್ಣನ ಫೋಟೋನೇ ಹಾಕಲಿಲ್ಲ ಅವ್ರ ಕಾರ್ಯಕ್ರಮದಲ್ಲಿ. ಆಗ ಬರೀ ಜಿ ಟಿ ದೇವೇಗೌಡರು ಫೋಟೋ ಹಾಕೊಂಡು ಇದು ಫ್ಲೆಕ್ಸ್ ಹಾಕ್ತಿದ್ರು, ಪೇಪರಲ್ಲಿ ಇದು ಅಡ್ವರ್ಟೈಸ್ಮೆಂಟ್ ಕೊಟ್ಕೊತಾಯಿದ್ರು. ಅವತ್ತು ಕುಮಾರಣ್ಣ ಅವ್ರು ಜೆ ಡಿ ಎಸ್ ಪಕ್ಷದಲ್ಲಿಲ್ವಾ? ನೀವು ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ನೀವು ಯಾವುದೇ ಒಂದು ಮಾಡುವಾಗ, ಏನೇ ಮಾಡುವಾಗ ನಮ್ಮ ಪಕ್ಷದ ನಮ್ಮ ಫೋಟೋ ಬೇಡ ರೀ. ನಾವು ಪಕ್ಕ ನಾಟಿಗಳು, ನಾವು ಪಕ್ಕ ಲೋಕಲ್. ನಾವು ನಮ್ಮ ಫೋಟೋ ಹಾಕಿದ್ರು ಒಂದೇ, ಹಾಕ್ತಿ ಹೋದ್ರು ಒಂದೇ, ನಾವೇನು ತಲೆ ಕೆಡ್ಸ್ಕೊಳ್ಳಲ್ಲ. ಸ್ಥಾನಮಾನ MLC ಸ್ಥಾನಮಾನ ಇದೆ, ಆ ಒಂದು ಘನತೆಗೆ ತಕ್ಕಂತೆ ನಾವು ಯಾವಾಗ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಹೇಳ್ತಾರೆ. ಇದು ಹೆಂಗೆ? ನಿಜ ತಾನೇ ನಮ್ಮ ಹತ್ರ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಕ್ಕಂಥ ಪೊಲಿಟಿಷಿಯನ್ಗಳು ತುಂಬ ಇದ್ದಾರೆ. ಇಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪಕ್ಷ ಪೂಜೆಗಿಂತ ವ್ಯಕ್ತಿ ಪೂಜೆ ಮಾಡೋರಿದ್ದರೆ ಅದು ತಪ್ಪು. ಅದು ನಿಲ್ಲಬೇಕು, ಭಗವಂತ ನಿಲ್ಲಿಸಬೇಕು. ಅದು ಅವ್ರ ಮನಸ್ಸಲ್ಲಿ ಬರಬೇಕಲ್ಲ. ಅದು ಅವ್ರ ಮನಸ್ಸಲ್ಲಿ ಬರ್ಬೇಕಾದ್ರೆ ದೇವರೇ ಬರೆಸ್ಬೇಕು, ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ನಾನು ಹೇಳ್ದಿಷ್ಟೇ ಸರ್, ನೀವು ಮಾತಾಡಿದ್ರಿ, ನೀವು ವ್ಯಕ್ತಿ ಪರವಾಗಿ ಮಾತಾಡಬಾರ್ದಾಗಿದೆ. ಯಾವುದೇ ಒಂದು ವ್ಯಕ್ತಿನ ನೀವು ಇದು ಮಾತಾಡೋದಲ್ಲ, ನೀವು ಪಕ್ಷದ ಹಿತದೃಷ್ಟಿಯಿಂದ ಮಾತಾಡಿ. ಪಕ್ಷದ ಹಿತದೃಷ್ಟಿ ಅಂದರೆ ಏನು? ಪಕ್ಷಕ್ಕೆ ಯಾರನ್ನಾದರೂ ಕರ್ಕೊಂಡು ಬಂದಾಗ ಪಕ್ಷ ಸದೃಢವಾಗುತ್ತೆ ಹೊರತು ವೀಕ್ ಆಗುತ್ತಾ? ಹಂಗಾರೆ ನಿಮ್ಗೊಂದು ಶಕ್ತಿ ಇದ್ದರೆ ನೀವು ಕರ್ಕೊಂಡು ಸೇರಿಸಿ ಪಾರ್ಟಿಗೆ.
ಎಲ್ಲಿ ಬೇಕಾದ್ರೂ ಸೇರಿಸ್ಲಿ, ಈ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಸೇರಿಸ್ಲಿ, ವೇದಿಕೆ ಹಂಚ್ಕೊತೀನಿ. ನನ್ನ ಪಕ್ಷಕ್ಕೆ ಈ ಬೇರೆ ಪಾರ್ಟಿಯವ್ರನ್ನ ಕರ್ಕೊಂಡು ಕಾಂಗ್ರೆಸ್ನವ್ರನ್ನ ಕರ್ಕೊಬಂದು ನನ್ನ ಪಕ್ಷ ಸೇರ್ಪಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಎಲ್ಲ ಕಡೆ ಅಟೆಂಡ್ ಮಾಡ್ತೀನಿ. ಎಸ್ ಕುಮಾರ ಮುಖ್ಯಮಂತ್ರಿ ಆಗಿದವರು, ಇವರೆಲ್ಲ ಮಂತ್ರಿ ಹೆಂಗ್ರಿ ಆದರು? ನಮ್ಮ ದೇವೇಗೌಡರು ಸಾಹೇಬರು, ನಮ್ಮ ನಿಖಿಲಣ್ಣ, ನಮ್ಮ ಬಾಸ್ಗಳು, ನಮ್ಮ ರಾಜ್ಯದ ನಮ್ಮ ನಾಯಕರುಗಳು. ನೀವು ಅವ್ರನ್ನ ಇದು ಮಾಡ್ರಪ್ಪ, ಅವ್ರನ್ನ ಇಟ್ಕೊಂಡು ನೀವು ಮಾತಾಡಿ ಭಾಷಣ ಮಾಡೋರು. ನೀವು ಮಾತಾಡ್ತಿರಲ್ಲ, ನೀವು ಮಾತಾಡುವಾಗ ಪಕ್ಷದ ಸಿಂಬಲ್ನ ಇಟ್ಕೊಂಡು ಮಾತಾಡಿ, ವ್ಯಕ್ತಿ ಫೋಟೋ ಇಟ್ಕೊಂಡು ಮಾತಾಡಬೇಡಿ. ನಾನು ಹೇಳೋದು. ನೀವು ಹೇಳಿದ್ರಿ JDSಗೆ ಓಟ್ ಹಾಕ್ತಕ್ಕಂಥ ಹಾರ್ಡ್ ಕೋರ್ ಕಾರ್ಯಕರ್ತರು ತುಂಬ ಗಟ್ಟಿಯಾಗಿದ್ದಾರೆ. ಅವ್ರ ಜೋಬಿ ದುಡ್ಡನ್ನು ಖರ್ಚು ಮಾಡಿಕೊಂಡು ಕುಮಾರಣ್ಣವ್ರನ್ನ, ದೇವೇಗೌಡರವ್ರನ್ನ, ನಿಖಿಲ್ ಅವ್ರನ್ನ ಪ್ರೀತಿ ಮಾಡ್ತಾರೆ. 3 ಅವರ್ 4 ಅವರ್ ಆದರೂ ವೆಯ್ಟ್ ಮಾಡ್ತಾರೆ, ಜನಸಂದಣಿ ಜಾತ್ರೆನೇ ಮಾಡ್ತಾರೆ. ಬಟ್ ಇಲ್ಲಿ ಕಾರ್ಯಕರ್ತರು ಓಟ್ ಹಾಕಲಿಕ್ಕೆ, ಪಕ್ಷನ ಅಧಿಕಾರ ತರಲಿಕ್ಕೆ ರೆಡಿ ಇದ್ದಾರೆ. ಜಿಲ್ಲಾ ಮಟ್ಟದ ನಾಯಕರುಗಳ ಕೋಲ್ಡ್ ವಾರಿಂದ ಕಾರ್ಯಕರ್ತರು ಹೈರಾಣ ಆಗ್ತಿದ್ದಾರೆ. ನಿಜ ಅಲ್ವಾ ಇದು? ಜಿಲ್ಲಾ ಮಟ್ಟದ ನಾಯಕರಾದಂಥವರು ಪಕ್ಷದ ಬಗ್ಗೆ ಯೋಚನೆ ಮಾಡಿಕೊಂಡು ಕೆಲಸ ಮಾಡಿದರೆ ಕಾರ್ಯಕರ್ತರು ಸದೃಢವಾಗಿ ಒಗ್ಗಟ್ಟಾಗಿ, ಜಿಲ್ಲಾ ನಾಯಕರೆಲ್ಲ ಒಗ್ಗಟ್ಟಾಗಿ ಹೋಗ್ತಾರೆ. ಕೆಲವು ಒಗ್ಗಟ್ಟರಲ್ಲಿ ಸ್ವಾರ್ಥತೆ ಇರ್ತದಲ್ಲ. ಈಗ ಅವನು ಗೆದ್ದರೆ ಮಂತ್ರಿ ಆಗ್ಬಿಡ್ತಾನೆ, ನಮ್ಮ ಜಾತಿ ಕೊಟ್ಟ ಹೋಗ್ಬಿಡ್ತದೆ. ಇವನು ಗೆದ್ದರೆ ಕೆಲವು ಕಡೆ ನಿಗಾ ಮಾಡಲಿಕ್ಕೆ ಚೇರನ್ ಸಿಗಲ್ಲ, ಯಾಕೆ ನಮ್ಮ ಜಾತಿ ಕೊಟ್ಟು ಹೋಗ್ಬಿಡ್ತದೆ. ಈ ಥರ ಆಲೋಚನೆ ಮಾಡ್ಕೊಂಡಾಗ ಹೆಂಗೆ ಬೆಳೆಯೋಕ್ಕೆ ಸಾಧ್ಯ ಪಾರ್ಟಿ? ನಿಮ್ಮ ಪಕ್ಷದವರೇ ಎಲ್ಲ ಪಕ್ಷದಲ್ಲೂ ಇದೆ ಇದು. ನನ್ನ ಪಕ್ಷ ಅಂತ ಹೇಳಲ್ಲ, ಇದು ರಾಜಕಾರಣದ ಎಲ್ಲ ಕಡೆನೂ ಇದೆ. ಓಕೆ, ಸಾರಾ ಮಹೇಶ್ ಅವರು ಯಾಕೆ ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ? ಹುಣಸೂರು ಇದೆ, ಪಿರಿಯಾಪಟ್ಟಣ ಇದೆ, ಟಿ ನರಸೀಪುರ ಇದೆ, ವರುಣ ಇದೆ, ಸಿದ್ದರಾಮಯ್ಯವ್ರ ಕ್ಷೇತ್ರ. ಅಲ್ಲಿ ಯಾಕೆ ಸಂಘಟನೆ ಮಾಡ್ತಾಯಿಲ್ಲ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ? ಇದು ಚಾಮುಂಡೇಶ್ವರಿ ಕ್ಷೇತ್ರದವರ ಪ್ರಶ್ನೆ. ಸಾರಾ ಮಹೇಶ್ ಅಣ್ಣವರು ಚಾಮುಂಡೇಶ್ವರಿನ ಯಾವುದೇ ಕಾರಣದಲ್ಲೂ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ಅವರು ಓಪನ್ನಾಗಿ ಹೇಳಿದ್ದಾರೆ, ನಾನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನು ಆಸ್ಪಿರೆಂಟ್ ಅಲ್ಲ, ನಾನು ಬದುಕಿರೋ ಗಂಟ ನನ್ನ ಮಕ್ಕಳನ್ನ ರಾಜಕೀಯಕ್ಕೆ ತರಲ್ಲ, ಇದು ಸತ್ಯ ಅಂತೇಳಿ ನಿಮ್ಮ ಪ್ರೆಸ್ ಮೀಟಲ್ಲೇ ಮಾತಾಡಿದ್ದು. KR ನಗರ ನನಗೆ ಜನ್ಮ ಕೊಟ್ಟ ಜಾಗ, ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪುನಃ ನೀವು ಮಹೇಶ್ ಅಣ್ಣನ ನೀವು ಚಾಮುಂಡೇಶ್ವರಿ ಅಂದರೆ ಅವ್ರ ಮನಸ್ಸಿಗೆ ಇನ್ನೂ ಬೆಂಕಿ ಇಟ್ಟಂಗೆ ಆಯ್ತದೆ. ಒಂದ್ಸರಿ ನೋಡೇ ಬಿಡೋಣ ಅನ್ನಿಸ್ತದೆ. ಈಗ ಯಾರೋ ಪುಣ್ಯಾತ್ಮ ಕೇಳಿದ್ದಾನೆ, ಮಂಜೇಗೌಡಂಗೂ ಚಾಮುಂಡೇಶ್ವರಿ ಸಂಬಂಧ ಅಂತ. ಒಂದು ಕೆಲಸ ಮಾಡ್ಲಿಕ್ಕಂಡ್ರಿ, ನನಗೆ ಕುಮಾರಣ್ಣವರು, ಸಾರಾ ಮಹೇಶ್ ಅಣ್ಣವರು, ದೇವೇಗೌಡರು ಸಾಹೇಬರು, ನಿಖಿಲ್ ಅಣ್ಣವರು, ಮಂಜೇಗೌಡರು ಚಾಮುಂಡೇಶ್ವರಿ ಒಂದು ಸ್ವಲ್ಪ ಮೇಂಟೈನ್ ಮಾಡಿ ಅಂತ ಹೇಳಿ ನಾನು ತೋರಿಸ್ತೀನಿ. ಐ ಆಮ್ ವೇಟಿಂಗ್ ಫಾರ್ ಓನ್ಲಿ ಆರ್ಡರ್, ಬಿಕಾಸ್ ಐ ಆಮ್ ಫ್ರಮ್ ಆರ್ಮಿ. ಐ ಆಮ್ ವೇಟಿಂಗ್ ಆರ್ಡರ್. ಮಂಜೇಗೌಡ ಯಾರು ಅಂತ ಕೇಳ್ತಾರಲ್ರಿ, ಮಂಜೇಗೌಡಗೆ 49,000 ಸೀಟರ್ ಓಟ್ ಕೊಟ್ಟಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರ ಜನ. MLC ಆಗಿರಲಿಲ್ಲ. ಆಮೇಲೆ ಈ ಸರಿ ನಾನು ಚಾಮುಂಡೇಶ್ವರಿ ಕ್ಷೇತ್ರದವರು ಓಟ್ ಹಾಕಿಲ್ವಾ? ಬ್ರದರು, ಒಂದು ಹೇಳ್ತೀನಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವರೇನು ಈ ಮಾಡೋಕ್ಕೆ ಹೊರಟಿದ್ದಾರೆ, ಇವರಿಂದ ಪಾರ್ಟಿ ಹಾಳಾಗ್ತಿದೆ ಹೊರತು ಮಹೇಶ್ ಅಣ್ಣನ ಜೊತೆಗಿರೋದ್ರಿಂದ ಪಾರ್ಟಿ ಹಾಳಾಗ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂತಹ CN ಮಂಜೇಗೌಡರವರ ಮಾತು. ಮೈಸೂರು ಜಿಲ್ಲೆಯಲ್ಲಿ JDSನ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ. ಸಾರಾ ಮಹೇಶ್ರವರು ಜಿಲ್ಲಾ ನಾಯಕತ್ವದ ಒಂದು ಮುಖ ಪಕ್ಷದಿಂದ ದೂರ ಸರಿದಾಗ ತನು ಮನ ಧನವನ್ನು ತ್ಯಾಗ ಮಾಡಿ ಪಕ್ಷವನ್ನು ಕಟ್ತಾ ಇದ್ದಾರೆ. ನಾನು ಇವತ್ತು MLC ಆಗಿದ್ದೀನಿ 15 ದಿನಕ್ಕೆ ಅಂದರೆ ಅದು ಸಾರಾ ಮಹೇಶ್ರವರೇ ಕಾರಣ. ಸಾರಾ ಮಹೇಶ್ರವರು ಪಕ್ಷನ ತಾಯಿ ಅಂತ ಏನು ಬಾಯ್ಬಿಟ್ಟು ಹೇಳಿದರೆ ಅದಕ್ಕೆ ಅವರು ಜಿನೇನಾಗಿದ್ದಾರೆ. ಯಾರೋ ಕೆಲವೊಂದು ವ್ಯಕ್ತಿಗಳು ಅವ್ರ ಬಾಯಲ್ಲಲ್ಲಿ ಹೇಳ್ತಕ್ಕಂಥ ಮಾತುಗಳನ್ನು ಕೆಲವೊಂದು ಕಾರ್ಯಕರ್ತರ ಮುಖಾಂತರ ಹೇಳಿಸಿ ಸಾರಾ ಮಹೇಶ್ವರನವ್ರನ್ನ ಟೀಕೆ ಮಾಡಿಸಿ ಸಣ್ಣತನವನ್ನು ಮರಿತಾ ಇದ್ದಾರೆ. ಇವು ಎಲ್ಲವೂ ನಿಲ್ಲಬೇಕು. ಸಾರಾ ಮಹೇಶ್ ಬೇಸಿಕಲಿ ಒಂದು ಬ್ರ್ಯಾಂಡ್. ಸಾರಾ ಮಹೇಶ್ ಅವರಂದರೆ ಒಂದು ಬ್ರ್ಯಾಂಡ್. ಅವರು ಮಾಜಿ ಮಂತ್ರಿ ಕೂಡ ಆಗಿದ್ದಾರೆ. ಕುಮಾರಣ್ಣ ಅವರ ಆದೇಶದ ಮೇರೆಗೆ ಮಾದೇಗೌಡರನ್ನ ಪಕ್ಷಕ್ಕೆ ಕರ್ಕೊಬಂದಿರೋದು ಅನ್ನೋ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮೈಸೂರು ಜಿಲ್ಲಾ ರಾಜಕಾರಣದಲ್ಲಿ JDS ಶಕ್ತಿಯುತವಾಗಿದೆ, ಅದೆಲ್ಲರಿಗೂ ಗೊತ್ತು. ಆದರೆ JDSಗೆ ವಿರೋಧ ಪಕ್ಷ ಯಾವುದಾದ್ರೂ ಇದ್ದರೆ JDS ಅನ್ನೋದನ್ನೇ ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ. ಈ ಒಂದು ಕೋಲ್ಡ್ ವಾರ್ಗೆ HD ದೇವೇಗೌಡರು, ಕುಮಾರಸ್ವಾಮಿ ಅವರು ಯಾವಾಗ ಮದ್ದು ಅರಿತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.